ಓಂ ನಮೋ ವೆಂಕಟೇಶಾಯ. ಭಗವದ್ಗೀತೆಯ ಚಿಂತನೆಗಾಗಿ ನಾವೆಲ್ಲರೂ ಕೂಡ ಇಂದು ಸೇರಿದ್ದೇವೆ. ಯಾವುದೇ ಕಾರ್ಯದ ಪ್ರಾರಂಭದಲ್ಲಿ ನಾವು ಮೊಟ್ಟ ಮೊದಲಿಗೆ ಮಾಡಬೇಕಾಗಿರುವ ಕಾರ್ಯ ಗುರುವಂದನೆ. ಯಾವುದೇ ಕಾರ್ಯದ ಜವಾಬ್ದಾರಿಯನ್ನು ನಾವು ಹೊತ್ತುಕೊಂಡ್ರೆ ನಮಗೆ ಟೆನ್ಷನ್ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಗುರುಗಳಲ್ಲಿ ಬಹಳವಾದ ವಿಶ್ವಾಸದಿಂದ ಅವರ ಪಾದಕಮಲಗಳಿಗೆ ನಮ್ಮ ಕಾರ್ಯದ ಜವಾಬ್ದಾರಿಯನ್ನು ವಹಿಸಿಕೊಟ್ಟರೆ ಆ ಕಾರ್ಯವನ್ನೆಲ್ಲ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಮಾಡುವಂಥವರು ಗುರುಗಳು. ಯಾಕೆ ಅಂದರೆ ಗುರುಗಳು ಶಿಷ್ಯರ ಮೇಲೆ ಅಷ್ಟು ವಾತ್ಸಲ್ಯ. ಭಗವಂತ ಏನಾದರೂ ಶಿಷ್ಯನ ಮೇಲೆ ಕೋಪಗೊಂಡಿದ್ದರೆ ಗುರು ಹತ್ರ ಹೋಗಿ ಶರಣು ಆದರೆ ಗುರುಗಳು ಭಗವಂತನ ಹತ್ರ ಒಂದು ಪತ್ರನೋ ಅಥವಾ ಮಾತನಾಡಿ ನಮ್ಮ ಶಿಷ್ಯನ ಮೇಲೆ ಅನುಗ್ರಹ ಮಾಡುವಂತ ಹೇಳಿ ಸರಿ ಮಾಡಿಬಿಡ್ತಾರೆ. ಆದರೆ ಗುರುಗಳು ಕೋಪಗೊಂಡರೆ ಗುರುಗಳೂ ತಿರಸ್ಕಾರ ಮಾಡಿದ್ದಾರೆ, ಭಗವಂತನೂ ತಿರಸ್ಕಾರ ಮಾಡ್ತಾನೆ. ಹಾಗಾಗಿ ತುಂಬ ಕಾರುಣಿಕರು ಗುರುಗಳು. ಅಂತಹ ಗುರುಗಳನ್ನು ನಾವು ವಿಶ್ವಾಸಪೂರ್ವಕವಾಗಿ ನಂಬಿಕೆಯಿಂದ ಶರಣು ಹೋಗಿ ನಮ್ಮೆಲ್ಲ ದುಃಖ ದುಮ್ಮಾನಗಳನ್ನು ಅವರ ಹತ್ರ ಹೇಳಿಕೊಂಡ್ರೆ ಅದಕ್ಕೆ ಪರಿಹಾರವನ್ನು ಕೊಟ್ಟೇ ಕೊಡ್ತಾರೆ ಎಂಬುದೇ ಶಾಸ್ತ್ರದಲ್ಲಿರುವಂತಹ ಕೆಲವು ಮುತ್ತಿನಂತಹ ಮಾತುಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ಅವಶ್ಯವಾಗಿ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದ ಪಂಕಜೇ. ಕಲಿಯುಗದ ಹೆದ್ದೈವನಾಗಿರುವಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸನ ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಯಾಕೆ ಅಂದರೆ ದೇವರನ್ನು ನಾವು ಹೇಗೆ ಇದ್ದಾನೆ ಅಂತ ಚಿಂತಿಸ್ತೇವೋ ಆ ರೀತಿ ಭಗವಂತ ನಮಗೆ ಅನುಗ್ರಹ ಮಾಡ್ತಾನಂತೆ. ಭಗವಂತನು ಯೇ ಮಾಂ ಯಥಾ ಉಪಾಸ್ಯಂತಿ ತಾಂ ತಥೈವ ಭಜಾಮ್ಯಹಂ. ಯಾರು ಯಾರು ನನ್ನನ್ನು ಹೇಗೆ ಚಿಂತಿಸ್ತಾರೋ ನಾನು ಅವರಿಗೆ ಆ ರೀತಿಯಾಗಿ ಅನುಗ್ರಹ ಮಾಡ್ತೇನೆ. ಭಗವಂತನಿಗೆ ಯಾವ ಗುಣಗಳಿಲ್ಲ, ಅವನಲ್ಲಿ ಯಾವ ತರಹದ ದೊಡ್ಡ ದೊಡ್ಡ ಗುಣ ಇಲ್ಲ, ಅವನು ದುಃಖದಿಂದ ಕೂಡಿದ್ದಾನೆ, ಅವನು ನಮ್ಮಂತೆಯೇ ದುಃಖ ಇದೆ ಅಂತ ಚಿಂತಿಸಿದರೆ ದೇವರು ಕೂಡ ಹಾಗೆಯೇ ನಮಗೆ ಅನುಗ್ರಹ ಮಾಡ್ತಾನಂತೆ. ಭಗವಂತನಲ್ಲಿ ಯಾವ ದುಃಖದ ಲವಲೇಶ ಇಲ್ಲ, ಅವನು ಗುಣಪೂರ್ಣ, ಅನಂತ ಕಲ್ಯಾಣ ಗುಣಪೂರ್ಣನಾಗಿದ್ದಾನೆ ಅಂತ ಚಿಂತಿಸಿದರೆ ನಮ್ಮ ಯೋಗ್ಯತಾನುಸಾರವಾದ ಗುಣಗಳನ್ನು ನೀಡುತ್ತಾನೆ. ಹಾಗಾಗಿ ಭಗವಂತನ ಆನಂದಮಯ ರೂಪವನ್ನು ನಾವು ಚಿಂತಿಸಿದರೆ ನಮ್ಮ ಜೀವಿತಾವಧಿಯ ಕೊನೆಯವರೆಗೂ ಆನಂದವನ್ನು ನೀಡಿಯೇ ಅವನು ಅನುಗ್ರಹಿಸ್ತಾನೆ. ಹಾಗಾಗಿ ಅಂತಹ ಆನಂದಮಯನಾಗಿರುವ ಶ್ರೀನಿವಾಸನ ಸ್ತೋತ್ರವನ್ನು ನಾವು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಮುಂದಿನ ಒಂದು ಘಟ್ಟ ಸಂಕಲ್ಪದ ಘಟ್ಟ. ಇಂತಹ ಸಂಕಲ್ಪವನ್ನು ನಾವು ಮಾಡುವಾಗ ಪ್ರಾರಂಭ ಮಾತ್ರಮಿಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲ ಅಂತ ಆಚಾರ್ಯರು ಆಜ್ಞೆ ಮಾಡ್ತಾರೆ. ನಾವು ಮಾಡುವಂತಹ ಯಾವುದೇ ತರಹದ ಸಂಕಲ್ಪ ಇದ್ದಾಗಲೂ ಕೂಡ ಅದು ದೇವರು ಈ ಕಾರ್ಯದಿಂದ ಪ್ರೀತನಾಗಲಿ ಅಂತ ನಾವು ಪ್ರಾರಂಭಿಸಿದರೆ ಅದಕ್ಕೆ ಏನೇ ವಿಘ್ನ ಬರಲಿ, ಅದಕ್ಕೆ ಏನು ಮಾರ್ಕ್ಸ್ ಅದು ಸಂಪೂರ್ಣವಾದ ಮಾರ್ಕ್ಸ್ ಕೊಡ್ತಾನಂತೆ. ಒಂದು ತಿಂಗಳ ವ್ರತ ಇದೆ ಅಂತ ಅಂದ್ಕೊಳ್ಳೋಣ. ಆ ಒಂದು ತಿಂಗಳ ಏನೋ ಒಂದು ದೇವರ ಪೂಜೆಯನ್ನು ನಾವು ಕೈಗೊಳ್ತಾ ಇದ್ದೇವೆ. ಯಾವುದಕ್ಕಾಗಿ? ದೇವರು ನಮ್ಮನ್ನು ಅನುಗ್ರಹಿಸಲಿ, ಅವನು ಪ್ರೀತನಾಗಲಿ ಅಂತ. ಆದರೆ ಯಾವುದೋ ಅನಾರೋಗ್ಯದಿಂದ ಆ ವ್ರತಕ್ಕೆ ಏನೋ ವಿಘ್ನ ಬಂತು ಅಂದ ಮಾತ್ರಕ್ಕೆ ದೇವರು ನಮಗೆ ಪಾಪ ಕೊಡೋಲ್ಲ. ಹೊರತು 15 ದಿನ ಮಾಡಿದರೂ ಕೂಡ ಆ ವ್ರತವನ್ನು 1 ತಿಂಗಳಿಗೆ ಬೇಕಾದ ಪುಣ್ಯ ಭಾಗವನ್ನು ಅನುಗ್ರಹ ಮಾಡಿಬಿಡ್ತಾನೆ ಅಂತ ಉಂಟು. ಯಾಕೆ ಅಂದರೆ ಅದು ಸಂಕಲ್ಪದ ಪ್ರಭಾವ. ದೇವರ ಮುಂದೆ ಗೋಪಾಲಕೃಷ್ಣ ಪ್ರೇರಣೆಯ, ಗೋಪಾಲಕೃಷ್ಣ ಪ್ರೀತ್ಯರ್ಥಂ, ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಅಂತ ಹೇಳಿದ್ದೇವೆ. ಅಂದರೆ
ದೇವರು ಇದಕ್ಕೆ 100% 100 ಮಾರ್ಕ್ಸ್ ಕೊಡಬೇಕು ಅಂತ ಹೇಳಿ ಅವನು ಸಂಕಲ್ಪವನ್ನು ಅವನು ಮಾಡ್ತಾನೆ. ಹಾಗಾಗಿ ನಮ್ಮ ಮನುಜರ ಸಂಕಲ್ಪ ಅವನ ಸಂಪೂರ್ಣ ಫಲದ ಸಂಕಲ್ಪಕ್ಕೆ ಕಾರಣವಾಗ್ತದೆ. ಹಾಗಾಗಿ ನಾವೆಲ್ಲ ಆ ಸಂಕಲ್ಪವನ್ನು ದೇವರ ಸನ್ನಿಧಾನದಲ್ಲಿ ಮಾಡೋಣ. ಶ್ರೀಮತ್ ಆದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣಯಾ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ದಶಮಾಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಶ್ರವಣಂಚ ಕರಿಷ್ಯಾಮಹೇ. ಭಗವಂತನ ಉದ್ದೇಶವಾದ ಸಂಕಲ್ಪವನ್ನು ನಡೆಸಿಯೂ ತದನಂತರ ಮತ್ತೆ ದೇವರ ಪ್ರಾರ್ಥನೆ ಅಂತ. ಯಾಕೆಂದರೆ ಎಷ್ಟು ದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದೆ ಸಾಗ್ತೇವೆ ಅಷ್ಟು ನಮ್ಮ ಕಾರ್ಯಗಳು ಬೇಗ ಸಂಪೂರ್ಣವಾಗ್ತದೆ ಅಂತ. ಹಾಗಾಗಿ ಅಂತಹ ಕೃಷ್ಣ ಪರಮಾತ್ಮನು ಸಂಸಾರದ ಸಕಲ ಕಷ್ಟಗಳನ್ನು ದೂರ ಮಾಡುವ ದೇವತೆ. ಕೃಷ್ಣನು ಹೇಗೆ ಚಕ್ರವನ್ನು ಕೈಯಲ್ಲಿ ಹಿಡಿದಿದ್ದಾನೋ ಹಾಗೆ ಒಂದು ಕೈಯಲ್ಲಿ ಹಗ್ಗ, ಇನ್ನೊಂದು ಕೈಯಲ್ಲಿ ಮಥನ ಮಾಡುವ ಕಡಗೋಲನ್ನು ಹಿಡಿದಿದ್ದಾನೆ ಅಂತೆ. ಯಾಕೆ ಅಂದರೆ ಸಂಸಾರದಲ್ಲಿ ಇರುವಂತಹ ಭಕ್ತರಿಗೆ ಸಕಲ ಅಭೀಷ್ಟಗಳನ್ನು ಕೊಟ್ಟು ಬಿಡೋಣ ಅಂತ. ಯಾರು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲ ತರಹದ ಅಭೀಷ್ಟಗೋಸ್ಕರ. ಹೇಗೆ ಅಂದರೆ ಮೊಸರನ್ನು ಜೋರಾಗಿ ಕಡಿಯುವಾಗ ಅದರಲ್ಲಿ ಎಸನ್ಸ್, ಸಾರಭೂತವಾದ ಬೆಣ್ಣೆ ಬರುವಂತೆ ಈ ಸಂಸಾರ ಎಂಬುವ ದೊಡ್ಡ ಸಾಗರದಲ್ಲಿಯೂ ಕೂಡ ಒಂದು ಸುಖದ ಒಂದು ಎಸನ್ಸ್ ಇದೆ. ಅದು ನಮಗೆ ಹುಡುಕ್ಲಿಕ್ಕೆ ಗೊತ್ತಿಲ್ಲ. ಹಾಗಾಗಿ ಕೃಷ್ಣನನ್ನೇ ಮೊರೆ ಹೋಗಬೇಕು. ಅವನು ತನ್ನ ಕಡಗೋಲು ಮತ್ತು ಆ ಹಗ್ಗದಿಂದ ಮಥನ ಮಾಡಿದಾಗ ಆ ಸುಖದ ಸಾರವನ್ನು ನಮಗೆ ನೀಡುತ್ತಾ ಇದ್ದಾನೆ. ಹಾಗಾಗಿ ಅಂತಹ ಭವಪಾಶವನ್ನು ತುಂಡರಿಸುವ ಕೃಷ್ಣನನ್ನು ಸ್ತೋತ್ರ ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂಸಿದ್ಧಂ ಶ್ರೀನಿವಾಸಂ ಭಜೇ ನಿಶಂ. ಭಗವದ್ಗೀತೆಯ ಪ್ರಾರಂಭದ ಒಂದು ಪಾರಾಯಣವನ್ನು ಪ್ರಾರಂಭ ಮಾಡುವಾಗಲೂ ಭಗವದ್ಗೀತೆಯ ಒಳಗಡೆ ಇರುವ ದೇವರು ಒಂದೊಂದು ಅಧಿಷ್ಠಾನದಲ್ಲಿ ಭಗವಂತನ ಒಂದೊಂದು ರೀತಿಯ ಸನ್ನಿಧಾನ ಇದೆ.
ಹಾಗಾಗಿ ಈ ಭಗವದ್ಗೀತೆಯಲ್ಲಿರುವಂತಹ ಪರಮಾತ್ಮನನ್ನು ಕೂಡ ಸ್ತೋತ್ರ ಮಾಡಬೇಕು. ಯಾಕೆ ಅಂದರೆ ಎಲ್ಲದರ ಸಾರಭೂತವಾಗಿ ಭಗವಂತನು ಸುಲಭವಾಗಿ ಅರ್ಥ ಆಗಲಿಕ್ಕೋಸ್ಕರ, ಸಕಲ ಜನರೂ ಕೂಡ ಉದ್ಧಾರ ಆಗಲಿಕ್ಕೋಸ್ಕರ ಭಗವದ್ಗೀತೆಯನ್ನು ನೀಡಿದ್ದಾನೆ. ಅಂತಹ ಸಕಲ ಶಾಸ್ತ್ರಗಳ ಸಾರ ಎನಿಸಿಕೊಂಡ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಂಜಸಾ. ವೇದವ್ಯಾಸ ದೇವರ ಪ್ರಾರ್ಥನೆ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಂ ಕ್ಲೇಶಂ ಕುರ್ವ ನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಭಗವದ್ಗೀತೆಯ ಚಿಂತನೆಗಾಗಿ, ನಿರ್ವಿಘ್ನತಾ ಪರಿಸಮಾಪ್ತಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಇನ್ನು ಮುಂದೆ ಆ 10ನೆಯ ಅಧ್ಯಾಯದ ಚಿಂತನೆಯನ್ನು ಪ್ರಾರಂಭಿಸಬೇಕಾಗಿದೆ. ಆಚಾರ್ಯರ ಮೂಲಕ ಆ ಚಿಂತನೆಯನ್ನು ಕೇಳುವ ಮೂಲಕ. ಯಾಕೆ ಅಂದರೆ ಯಾವುದನ್ನು ತಿಳಿದು ನಾವು ಓದ್ತೇವೋ, ಯಾವುದನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ಚಿಂತಿಸ್ತೇವೋ ಅದಕ್ಕೆ ಹೆಚ್ಚು ಫಲ, ಅದರಲ್ಲಿ ಭಕ್ತಿ ಜಾಸ್ತಿ ಅಂತ ಹೇಳಿದ್ದಾರೆ. ಹಿಂದಿನ ನಾವು ಸಂಚಿಕೆಯಲ್ಲಿ ಅನೇಕ ಅಪೂರ್ವವಾದ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಇನ್ನೂ ಕೃಷ್ಣನು ಅನೇಕ ರತ್ನಗಳನ್ನು ತನ್ನ ವಾಕ್ಯದಲ್ಲಿ ಮುಚ್ಚಿ ಇಟ್ಟುಬಿಟ್ಟಿದ್ದಾನೆ. ಹಾಗಾಗಿ ಅವುಗಳು ನಮಗೆ ಸಾಮಾನ್ಯವಾಗಿ ಅರ್ಥವಾಗದೇ ಇರುವಂಥದ್ದು. ಅಂತಹ ಅರ್ಥಗಳ ಪ್ರತಿಯೊಂದನ್ನು ಬಿಡಿಸಿ ಬಿಡಿಸಿ ಆಚಾರ್ಯರು ಅದನ್ನು ತಿಳಿಸಬೇಕು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಆಚಾರ್ಯರು ಅದನ್ನು ನಡೆಸಿಕೊಡಲಿ. ಓಂ ನಮೋ ಲಕ್ಷ್ಮೀ ವೆಂಕಟೇಶಾಯ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ವಿವರಿಸಿದ ವಿಭೂತಿ ರೂಪಗಳ ವೈಭವವನ್ನು ಮನನ ಮಾಡ್ತಾ ಇದ್ದೆವು. ಭಗವಂತ ತನ್ನ ಮೃಗೇಂದ್ರ ಎಂಬುವಂತಹ ವಿಭೂತಿ ರೂಪವನ್ನು ಮೃಗಗಳಿಗೆ ಒಡೆಯನಾದ ಮೃಗರಾಜ ಎಂಬುವ ಹೆಸರುಳ್ಳಂತಹ ಸಿಂಹದಲ್ಲಿಟ್ಟಿದ್ದೇನೆ. ವೈನತೆಯ ಎಂಬುವಂತಹ ವಿಭೂತಿ ರೂಪವನ್ನು ಪಕ್ಷಿಗಳಲ್ಲಿ ಒಡೆಯನಾದ, ತನಗೇ ವಾಹನನಾದಂತಹ ಗರುಡನಲ್ಲಿ ಇಟ್ಟಿದ್ದೇನೆ ಎಂಬತಕ್ಕಂಥ ವಿಚಾರವನ್ನು ತಿಳಿಸಿದ್ದಾನೆ. ಮುಂದೆ ಪುನಃ ಭಗವಂತ ತನ್ನ 4 ವಿಭೂತಿ ರೂಪಗಳ ವಿವರಣೆಯನ್ನು ನೀಡುತ್ತಾ ಇದ್ದಾನೆ. ಪವನಃ ಪವತಾಮಸ್ಮಿ ರಾಮಶಸ್ತ್ರಭೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವೀ. ಪವನಃ ಪವತಾಂ ಅಹಂ ಅಸ್ಮಿ. ಪವನ ಅಂತ. ಪವತೆ ಇತಿ ಪವನಃ. ಯಾವುದು ಎಲ್ಲ ಕಡೆಯಲ್ಲಿ ಬೀಸ್ತಾ ಇದೆಯೋ ಗಾಳಿ, ಅದನ್ನು ಪವನ ಅಂತ ಕರೀತಾರೆ. ಆ ಗಾಳಿಯಲ್ಲಿ ಪವತಾಂ ಬೀಸ್ತಕ್ಕಂಥದ್ದು ಗಾಳಿ. ಆ ಗಾಳಿಯಲ್ಲಿ ಪವನ ಎಂಬತಕ್ಕಂತಹ ಭಗವಂತನ ಒಂದು ವಿಭೂತಿ ರೂಪ ಇದೆ. ಗಾಳಿ ಜೀವರ ಬದುಕಿಗೆ ಬೇಕು. ಕೇವಲ ಬದುಕಿಗೆ ಮಾತ್ರ ಅಲ್ಲ. ಜೀವ ಉಸಿರಾಡೋದ್ರಿಂದ ಬದುಕ್ತಾನೆ ಅಷ್ಟೇ ಅಲ್ಲ, ಜೀವನಲ್ಲಿ ಈ ಶರೀರದಲ್ಲಿ ಎಲ್ಲ ವ್ಯಾಪಾರಗಳು ನಡಿಬೇಕು. ಪ್ರಾಣ ಅಪಾನ ಇವರಿಬ್ಬರ ವ್ಯಾಪಾರ ನಡಿಬೇಕು. ಪ್ರಾಣ ಅವನು ನಮ್ಮ ಈ ಶರೀರದಲ್ಲಿ ಅಂದರೆ ಗಾಳಿ, ಅದು ಕಣ್ಣು, ಕಿವಿ, ಮೂಗು, ಬಾಯಿ ಈ ಇಂದ್ರಿಯಗಳಲ್ಲಿ ಗಾಳಿ ಸಂಚಾರ ಆದರೆ ಕಣ್ಣು ಕಾಣುತ್ತೆ, ಕಿವಿ ಕೇಳಿಸುತ್ತೆ, ಮೂಗಿನಲ್ಲಿ ನಾವು ಉಸಿರಾಡಲಿಕ್ಕೂ ಸಾಧ್ಯ, ಗಂಧವನ್ನು ಆಘ್ರಾಣಿಸಲಿಕ್ಕೆ ಸಾಧ್ಯ. ಶರೀರದಲ್ಲಿ ಪ್ರತಿಯೊಂದು ಇಂದ್ರಿಯಗಳು ಕೆಲಸ ಮಾಡಬೇಕು ಅಂತಾದರೆ ಗಾಳಿ ಬೇಕು. ನಾಲಿಗೆಯಲ್ಲಿ ಆಹಾರವನ್ನು ನಾವು ರುಚಿ ನೋಡ್ತೇವೆ, ಅದನ್ನು ಸ್ವೀಕಾರ ಮಾಡ್ತೇವೆ. ಗಾಳಿ ಇದ್ದಾಗ ಮಾತ್ರ ಆ ರಸನೇಂದ್ರಿಯ ರಸವನ್ನು ಗ್ರಹಿಸುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಹಾಗೇ ಈ ಶರೀರದಲ್ಲಿ ವಾಯು, ಅದು ಅಪಾನವಾಯು,
ನಮ್ಮ ಶರೀರದಲ್ಲಿ ತಿಂದ ಆಹಾರದಲ್ಲಿ ತ್ಯಾಜ್ಯವಾದ ಭಾಗಗಳು, ಅದು ದ್ರವ ಭಾಗವಾಗಿರಬಹುದು ಅಥವಾ ಗಟ್ಟಿಯಾದಂಥ ಭಾಗ ಆಗಿರಬಹುದು, ಅದು ಶರೀರದಿಂದ ಹೊರಗೆ ಹೋಗಬೇಕು ಅಂತಾದರೂ ಅಲ್ಲಿ ಗಾಳಿಯ ಕೆಲಸ ಎಂಬತಕ್ಕಂಥದ್ದು ಇದೆ. ಹೀಗೆ ಗಾಳಿ ಎಂಬತಕ್ಕಂಥದ್ದು ಹೇಗೆ ನಮ್ಮ ಬದುಕಿಗೆ ಕಾರಣವೋ ಅದರ ಜೊತೆಯಲ್ಲಿ ನಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಚಟುವಟಿಕೆಯೂ ಕೂಡ ಸ್ವಲ್ಪವೂ ಅಡೆತಡೆ ಇಲ್ಲದ ಹಾಗೆ, ತೊಂದರೆ ಇಲ್ಲದ ಹಾಗೆ ನಡೆಯಬೇಕು ಅಂತಾದರೂ ಆ ಗಾಳಿ ಎಂಬತಕ್ಕಂಥದ್ದು ಬೇಕು. ಹಾಗೇ ಆ ಗಾಳಿ ಜೀವರಿಗೆ ಬದುಕಿಗೆ ಎಷ್ಟು ಅವಶ್ಯಕವೋ ಹಾಗೆ ಗಾಳಿಯಲ್ಲಿ ಇನ್ನೊಂದು ವಿಶಿಷ್ಟವಾದಂತಹ ಗುಣ ಇದೆ, ವೇಗ. ಚಂಡಮಾರುತ ಅಂತ ಹೇಳ್ತೇವೆ ನಾವು, ಬಿರುಗಾಳಿ ಅಂತ ಹೇಳ್ತೇವೆ. ಆ ಬಿರುಗಾಳಿ ಬಂದಾಗ ಏನೋ ಒಣಗೋದ ಗಿಡ ಬಿತ್ತು, ಮರ ಬಿತ್ತು, ಮನೆ ಬಿತ್ತು ಅಲ್ಲ, ದೊಡ್ಡ ದೊಡ್ಡ ಪರ್ವತಗಳೇ ಹಾರಿಸಿಕೊಂಡು ಹೋಗ್ತವೆ, ಅಷ್ಟು ಗಾಳಿಯ ವೇಗ ಎಂಬತಕ್ಕಂಥದ್ದು. ಹೀಗೆ ಆ ಗಾಳಿಯಲ್ಲಿ ಅಂತಹ ವೇಗವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಶಕ್ತಿ ಅದು ಗಾಳಿಯಲ್ಲಿದೆ. ಆ ಗಾಳಿಯಲ್ಲಿ ಇಂತಹ ಒಂದು ಮಹತ್ವ ಬರಬೇಕಾದರೆ ಅದಕ್ಕೆ ಕಾರಣ ಗಾಳಿಯಲ್ಲಿ ಪವನ ಎಂಬತಕ್ಕಂತಹ ಪರಮಾತ್ಮ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ. ಆದ್ದರಿಂದಾಗಿ ಆ ಗಾಳಿ ಬದುಕಿಗೂ, ಇಂದ್ರಿಯಗಳ ಮೂಲಕ ನಾವು ಜ್ಞಾನವನ್ನು ಪಡೆಯಲಿಕ್ಕೂ, ನಮ್ಮ ಶರೀರದಲ್ಲಿ ಇರತಕ್ಕಂತಹ ತ್ಯಾಜ್ಯವಾದ ಪದಾರ್ಥಗಳು ಹೊರಗೆ ಹೋಗಲಿಕ್ಕೂ, ಜೊತೆಯಲ್ಲಿ ಆ ಗಾಳಿಯಲ್ಲಿ ಇತರ ವಸ್ತುಗಳಲ್ಲಿ ಇಲ್ಲದೇ ಇರತಕ್ಕಂತಹ ವೇಗ ಉಂಟಾಗಲಿಕ್ಕೂ ಭಗವಂತನ ವಿಭೂತಿ ರೂಪ ಕಾರಣ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು. ಇದೆಲ್ಲವೂ ಕೂಡ ಜಡವಾದ ಗಾಳಿ, ಜಡವಾದ ವಾಯು. ಈ ಜಡವಾದ ವಾಯು ಕೆಲಸ ಮಾಡಬೇಕು ಅಂತಾದರೆ ಅದರ ಒಳಗಡೆ ಪ್ರಾಣ ಇರಬೇಕು, ಪವನ ಇರಬೇಕು. ಅವನೇ ಮುಖ್ಯ ಪ್ರಾಣ. ಚಕ್ಷುಶ್ರೋತ್ರೇ ಮುಖನಾಸಿಕಾಭ್ಯಾಂ ಸ್ವಯಂ ಪ್ರಾಣ ಅವತಿಷ್ಠತೆ. ಈ ಶರೀರದಲ್ಲಿ ನಾವೇನು ನಮ್ಮ ಇಂದ್ರಿಯಗಳಲ್ಲಿ ಗಾಳಿ ಸಂಚಾರ ಬೇಕು ಅಂತ ಮನನ ಮಾಡಿದ್ದೇವೆ, ಕೇವಲ ಉಪನಿಷತ್ತು ಹೇಳಿದ್ದಲ್ಲ. ಗಾಳಿಯ ಸಂಚಾರ ಇಲ್ಲ ಅಂತಾದರೆ ನಮ್ಮ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ. ಉದಾಹರಣೆಗೆ ನೀವೇ ನೋಡಿ, 2 ಕಿವಿಗಳನ್ನು 2 ಬೆರಳುಗಳಲ್ಲಿ ಮುಚ್ಚಿಕೊಳ್ಳಿ. ಹಾಗಾದರೆ ಕಿವಿಯಲ್ಲಿ ಗಾಳಿಯ ಸಂಚಾರ ಇಲ್ಲ. ಎದುರುಗಡೆಯವರು ಮಾತಾಡ್ತಾ ಇರಲಿ, ನಿಮಗೇನಾದರೂ ಕೇಳಿಸುತ್ತಾ? ಹಾಗಾದರೆ ಗಾಳಿ ಸಂಚಾರ ಇದ್ದರೆ ಕಿವಿ ಕೇಳಿಸುತ್ತೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಇಂದ್ರಿಯಗಳು ಕೂಡ ಕೆಲಸ ಮಾಡಬೇಕು ಅಂತಾದರೆ ಗಾಳಿ ಎಷ್ಟು ಅವಶ್ಯಕವೋ ಹಾಗೆಯೇ ಆ ಇಂದ್ರಿಯಗಳ ಅಭಿಮಾನಿ ದೇವತೆಗಳನ್ನು ನಿಯಮನ ಮಾಡತಕ್ಕಂತಹ ಮುಖ್ಯಪ್ರಾಣ ಇರಬೇಕು. ಆ ಮುಖ್ಯಪ್ರಾಣನ ಸನ್ನಿಧಾನದಿಂದ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾ ಇದ್ದಾವೆ. ಬದುಕಿಗೆ ಪ್ರಾಣ ಬೇಕು. ಅದಕ್ಕೆ ನಾವು ಹೇಳೋದು ಪ್ರಾಣ ಹೋಯಿತು ಅಂತ. ಜೀವ ಹೋಯಿತು ಅಂತಲೂ ಹೇಳ್ತೇವೆ, ಪ್ರಾಣ ಹೋಯಿತು ಅಂತಲೂ ನಾವು ವ್ಯವಹಾರ ಮಾಡ್ತೇವೆ. ಜೀವ ಹೋಗಲಿಕ್ಕೆ ಪ್ರಾಣ ಹೋದದ್ದು ಕಾರಣ, ಆದ್ದರಿಂದಾಗಿ ನಾವು ಪ್ರಾಣ ಹೋಯಿತು ಅಂತ ವ್ಯವಹಾರ ಮಾಡ್ತೇವೆ. ಹಾಗಾದರೆ ಬದುಕಿಗೆ ಪ್ರಾಣ ಬೇಕು. ಹಾಗೇ ಆ ಮುಖ್ಯ ಪ್ರಾಣ ಬದುಕಿಗೆ ಮಾತ್ರ ಕಾರಣನಲ್ಲ, ಪ್ರತಿಯೊಬ್ಬ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿಯೂ ಕೂಡ ನಿಯಾಮಕನಾಗಿದ್ದುಕೊಂಡು ಅವರನ್ನು ನಿಯಮನ ಮಾಡುತ್ತಾ ನಮ್ಮ ಶರೀರದಲ್ಲಿ ಎಲ್ಲ ಚಟುವಟಿಕೆಯು ನಡೆಯುವಂತೆ ಮಾಡ್ತಾ ಇದ್ದಾನೆ. ಆದ್ದರಿಂದಲೂ ಮುಖ್ಯಪ್ರಾಣ ಅವನು ಎಲ್ಲರಿಗಿಂತ ಪ್ರಧಾನನಾಗಿದ್ದಾನೆ. ಆ ಮುಖ್ಯಪ್ರಾಣನಿಗೆ ಇಂತಹ ಒಂದು ಮಹತ್ವ, ಪವನ ಎಂಬತಕ್ಕಂತಹ ಭಗವಂತನ ವಿಭೂತಿ ರೂಪ ಅವನಲ್ಲಿ ಸನ್ನಿಹಿತವಾಗಿದೆ. ಆದ್ದರಿಂದ
ಎಲ್ಲ ದೇವತೆಗಳು ಮುಖ್ಯ ಪ್ರಾಣನನ್ನು ತ್ವಮಸ್ಮಾಕಂ ಜ್ಯೇಷ್ಠ ಶ್ರೇಷ್ಠ ಅಸಿ ಅಂತ ಸ್ತೋತ್ರ ಮಾಡುತ್ತಾರೆ. ನೀನೇ ನಮ್ಮಲ್ಲಿ ಇದ್ದುಕೊಂಡು ಎಲ್ಲ ವಿಧವಾದಂತಹ ವ್ಯಾಪಾರವನ್ನು ಮಾಡಿಸ್ತಾ ಇದ್ದೀಯಾ, ಆದ್ದರಿಂದ ಜ್ಯೇಷ್ಠನೂ ನೀನೇ ಶ್ರೇಷ್ಠನೂ ನೀನೇ ಅಂತ ಸಕಲ ಇಂದ್ರಿಯಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಮುಖ್ಯಪ್ರಾಣನನ್ನು ಸ್ತೋತ್ರ ಮಾಡಿದ್ದಾರೆ. ಉಪನಿಷತ್ತುಗಳಲ್ಲಿ ಒಂದು ಕಥೆ ಇದೆ, ಮುಖ್ಯಪ್ರಾಣ ಶ್ರೇಷ್ಠ ಯಾಕೆ ಅಂತ. ಭಗವಂತನ ಪವನ ಎಂಬುವಂತಹ ವಿಭೂತಿ ರೂಪ ಮುಖ್ಯಪ್ರಾಣನಲ್ಲಿ ಇದೆ. ಆ ಮುಖ್ಯಪ್ರಾಣ ಆದ್ದರಿಂದ ಶ್ರೇಷ್ಠನಾಗಿದ್ದಾನೆ. ಆ ಮುಖ್ಯಪ್ರಾಣನಲ್ಲಿ ಇಂತಹ ಶ್ರೇಷ್ಠತ್ವ ಇದೆ ಅನ್ನಲಿಕ್ಕೆ ನಾವು ಕಥೆಯನ್ನು ಕಾಣ್ತೇವೆ. ಒಂದು ಬಾರಿ ಭಗವಂತನೇ ಬ್ರಹ್ಮದೇವರ ಶರೀರವನ್ನು ಎದುರುಗಡೆ ಇಟ್ಟು ಅದರಲ್ಲಿ ಸಕಲ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಪ್ರವೇಶ ಮಾಡಿಸಿ, ಸಕಲ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ನಿಯಾಮಕನಾದ ಮುಖ್ಯಪ್ರಾಣನನ್ನು ಪ್ರವೇಶ ಮಾಡಿಸಿ, ಆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಮುಖ್ಯಪ್ರಾಣನ ಜೊತೆಯಲ್ಲಿದ್ದಾಗ ಹೇಳ್ತಾನೆ ಭಗವಂತ, ಯಾರು ಈ ಶರೀರದಿಂದ ಹೊರಗೆ ಬಂದಾಗ ಈ ಶರೀರ ಎಂಬತಕ್ಕಂಥದ್ದು ಅಪವಿತ್ರವಾಗ್ತಾ ಇದೆಯೋ, ಈ ಶರೀರದಲ್ಲಿ ಯಾವ ವಿಧವಾದ ಚಟುವಟಿಕೆಯೋ ನಡೀತಾ ಇಲ್ಲವೋ ಅವನು ಶ್ರೇಷ್ಠನಾಗಿದ್ದಾನೆ. ಹೀಗೆ ದೇವತೆಗಳಲ್ಲಿ ಒಂದು ರೀತಿಯಾದ ಜಗಳ ಉಂಟಾಯಿತು. ಈ ಶರೀರದಲ್ಲಿ ನಾನೇ ಶ್ರೇಷ್ಠ ಅಂತ. ಹೀಗೆ ದೇವತೆಗಳಲ್ಲಿ ನಾನು ಶ್ರೇಷ್ಠ ಎಂಬತಕ್ಕಂತಹ ವಿವಾದ ಉಂಟಾದಾಗ ಆ ವಿವಾದಕ್ಕೆ ಒಂದು ನಿರ್ಣಯವನ್ನು ಕೊಡಬೇಕು ಅಂತ ಭಗವಂತ ಸ್ವತಃ ತಾನು ಇದ್ದು ನಡೆಸಿದಂತಹ ಒಂದು ಪ್ರಯೋಗ. ಆ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಒಬ್ಬೊಬ್ಬರನ್ನೇ ಈ ಶರೀರವನ್ನು ಬಿಟ್ಟು ಹೋಗಿರಿ, ನಿಮ್ಮ ಶರೀರದ ತ್ಯಾಗದಿಂದ, ನೀವು ಶರೀರವನ್ನು ತ್ಯಾಗ ಮಾಡಿದ್ರಿಂದ ಆ ಶರೀರ ಏನಾದರೂ ಬಿದ್ದಿದೆ, ಅಪವಿತ್ರವಾಗಿದೆ ಅಂತಾದರೆ ನಿಮ್ಮಲ್ಲಿ ಉತ್ತಮತ್ವವನ್ನು ಉಳಿದವರು ಒಪ್ಕೊಳ್ತಾರೆ ಅಂತ ಭಗವಂತ ಆ ದೇವತೆಗಳಿಗೆ ಹೇಳಿದ್ದಾನೆ. ಒಬ್ಬೊಬ್ಬ ದೇವತೆಗಳೇ ಬ್ರಹ್ಮದೇವರ ಶರೀರದಿಂದ ಹೊರಗೆ ಬರ್ತಾ ಇದ್ದಾರೆ. ಮೊದಲನೇದಾಗಿ ಅಗ್ನಿ ಬಂದ. ಅಗ್ನಿ ವಾಗಭಿಮಾನಿಯಾದ ದೇವತೆ, ಕರ್ಮೇಂದ್ರಿಯಗಳಲ್ಲಿ ಒಂದಾದಂತಹ ಮಾತು ಆಡುವಂತಹ ಈ ಬಾಯಿ, ಈ ಬಾಯಿಯ ಒಳಗಡೆ ನಾಲಿಗೆ ಇದ್ದ ಮಾತ್ರಕ್ಕೆ ಮಾತಾಡಲಿಕ್ಕೆ ಬರೋದಿಲ್ಲ. ಆ ನಾಲಿಗೆಯಲ್ಲಿ ಮಾತಾಡಲಿಕ್ಕೆ ಅಗ್ನಿದೇವ ನಿಯಾಮಕನಾಗಿರಬೇಕು. ಆ ಅಗ್ನಿದೇವ ಹೊರಗೆ ಬಂದ. ಹೇಗೆ ಮಾತಾಡ್ತಾರೆ, ನಾನು ಬಂದದ್ರಿಂದ ಮಾತು ನಿಂತು ಹೋಗುತ್ತೆ ಅಂತಲ್ಲ, ಅವನು ಈ ಶರೀರವೇ ಬಿದ್ದು ಹೋಗುತ್ತೆ ಅಂತ ಭಾವಿಸಿದ್ದ. ಆ ಅಗ್ನಿದೇವ ಹೊರಗೆ ಬಂದಾಗ ಆ ಶರೀರದಲ್ಲಿ ಮಾತು ನಿಂತೋಯಿತೇ ವಿನಃ ಉಸಿರಾಟ ನಿಲ್ಲಲಿಲ್ಲ. ಅಷ್ಟೇ ಅಲ್ಲ, ಅವನಿಗೆ ಕೇಳಿಸ್ತಿತ್ತು, ಅವನಿಗೆ ಕಾಣಿಸ್ತಿತ್ತು, ಅವನು ಅದೇ ನಾಲಿಗೆಯಿಂದ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದ, ಮೂಗಿನಿಂದ ಉಸಿರಾಡ್ತಾ ಇದ್ದ, ಉಳಿದೆಲ್ಲ ವ್ಯಾಪಾರವನ್ನು ಮಾಡಿಕೊಂಡಿದ್ದ. ಆವಾಗ ಅಗ್ನಿದೇವ 1 ವರ್ಷಗಳ ಕಾಲ ಹೊರಗಡೆ ಇದ್ದು ಬಂದು ನೋಡ್ತಾನೆ, ಆ ಶರೀರ ಮೊದಲು ಹೇಗಿತ್ತೋ ಹಾಗೇ ಇದೆ, ಒಂದು ವ್ಯಾಪಾರ ಇರಲಿಲ್ಲ. ಒಳಗಡೆ ಪ್ರವೇಶ ಮಾಡ್ತಾನೆ. ಅನಂತರದಲ್ಲಿ ಕಿವಿಗೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ, ಅನೇಕ ದೇವತೆಗಳಿದ್ದಾರೆ. ಪ್ರತಿಯೊಬ್ಬ ದಿಗಭಿಮಾನಿ ದೇವತೆಗಳು, ಶ್ರೋತ್ರಾಭಿಮಾನಿ ದೇವತೆಗಳು. ಪ್ರಧಾನವಾಗಿ ಚಂದ್ರ, ಅವನು ಹೊರಗೆ ಬಂದ. 1 ವರ್ಷ ಹೊರಗಿದ್ದ. ಬಂದು ನೋಡ್ತಾನೆ, ಕಿವಿ ಕೇಳದಂತೆ ಇದ್ದ, ಉಳಿದೆಲ್ಲ ಚಟುವಟಿಕೆಗಳು ಕೂಡ ಮೊದಲಿನಂತೆ ನಡೀತಾ ಇತ್ತು. ಅವನು ಅಂದುಕೊಂಡ ನಾನು ಶ್ರೇಷ್ಠನಲ್ಲ ಅಂತ. ಅನಂತರದಲ್ಲಿ ನಾಲಿಗೆಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ ವರುಣ, ಅವನು ಹೊರಗೆ ಹೋದ. ಅವನು ಹೊರಗೆ ಹೋದಾಗ 1 ವರ್ಷಗಳ ಕಾಲ ಅವನು ಸಂಚಾರ ಮಾಡಿ ಬಂದ. ಅವನಿಗೆ ರಸದ ರುಚಿ ಬರ್ತಾ ಇರಲಿಲ್ಲ. ಉಸಿರಾಡ್ತಾ ಇದ್ದ, ನೋಡ್ತಾ ಇದ್ದ, ಕೇಳಿಸ್ಕೊಳ್ತಾ ಇದ್ದ, ಉಳಿದೆಲ್ಲ ವ್ಯಾಪಾರ ಹಿಂದಿನಂತೆ ನಡೀತಾ ಇತ್ತು. ಅನಂತರದಲ್ಲಿ ಆಘ್ರಾಣಿಸಲಿಕ್ಕೆ ಈ ನಾಸಿಕಾದಲ್ಲಿ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು, ಘ್ರಾಣಾಭಿಮಾನಿ ದೇವತೆಗಳು, ಅಶ್ವಿನಿ ದೇವತೆಗಳು, ಅವರು ಹೊರಗೆ ಬಂದಿದ್ದಾರೆ. 1 ವರ್ಷ ಹೊರಗಿದ್ದರು. ಬಂದು ನೋಡ್ತಾರೆ, ಮೂಗಿನಿಂದ ಗಂಧವನ್ನು ದುರ್ಗಂಧವನ್ನು
ಆಘ್ರಾಣಿಸುವಂತಹ ಶಕ್ತಿ ಕಳೆದುಕೊಂಡಿದ್ದ. ಆ ಶರೀರದಲ್ಲಿ ಉಳಿದೆಲ್ಲ ವ್ಯಾಪಾರವೂ ನಡೀತಾ ಇತ್ತು. ಅನಂತರ ತ್ವಗಭಿಮಾನಿಯಾಗಿರ್ತಕ್ಕಂತಹ ಕುಬೇರ ಹೊರಗೆ ಬಂದ. ಅವನೂ 1 ವರ್ಷ ಹೊರಗಿದ್ದ. ಬಂದು ನೋಡ್ತಾನೆ, ಲಕ್ಕೋ ಹೊಡೆದಾಗ ಈ ಶರೀರದಲ್ಲಿ ಯಾವ ರೀತಿಯಲ್ಲಿ ಸ್ಪಂದನ ಎಂಬತಕ್ಕಂಥದ್ದು ಇರೋದಿಲ್ವೋ ಅಷ್ಟೇ ಆ ಶರೀರದಲ್ಲಿ ಮುಟ್ಟಿದರೆ ಮುಟ್ತಾ ಇದ್ದಾನೆ ಎಂಬತಕ್ಕಂತಹ ಜ್ಞಾನ ಇರಲಿಲ್ಲ. ಅಷ್ಟೇ ಉಳಿದೆಲ್ಲ ವ್ಯಾಪಾರ ನಡೀತಾ ಇತ್ತು. ಅನಂತರ ಕಣ್ಣಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ ಸೂರ್ಯ, ಅವನು ಹೊರಗೆ ಬರ್ತಾನೆ. 1 ವರ್ಷ ಹೊರಗಿದ್ದ. ಪುನಃ ಬಂದು ನೋಡ್ತಾನೆ, ಅವನ ಕಣ್ಣು ಕಾಣ್ತಾ ಇರಲಿಲ್ಲ, ಕಿವಿ ಕೇಳಿಸ್ತಾ ಇತ್ತು, ನಾಲಿಗೆ ರುಚಿ ನೋಡ್ತಾ ಇತ್ತು, ಮೂಗಿನಿಂದ ಗಂಧವನ್ನು ಆಘ್ರಾಣಿಸ್ತಾ ಇದ್ದ, ಶರೀರದಲ್ಲಿ ಸ್ಪರ್ಶ ಜ್ಞಾನ ಇತ್ತು. ಉಳಿದೆಲ್ಲ ವ್ಯಾಪಾರವು ಕೂಡ ಯಥಾವಸ್ಥಿತವಾಗಿ ನಡೀತಾ ಇತ್ತು. ಹೀಗೆ ಅವರೆಲ್ಲ ದೇವತೆಗಳು ತಾವು ಹೊರಗೆ ಬಂದು ಆ ಶರೀರದ ಪತನಕ್ಕೆ ಕಾರಣ ಆಗ್ತೇವೆ, ನಾವು ಉತ್ತಮರು ಅಂತ ಅಂದ್ಕೊಂಡಿದ್ರು. ಅವರು ಹೊರಗೆ ಬಂದರೂ ಶರೀರ ಪತನ ಆಗಲಿಲ್ಲ. ಅನಂತರ ಮುಖ್ಯಪ್ರಾಣ ಹೊರಗೆ ಬರ್ತಾನೆ. ಮುಖ್ಯಪ್ರಾಣ ಹೊರಗೆ ಬಂದಾಗ ಆ ಶರೀರ ತತ್ಕ್ಷಣದಲ್ಲಿ ಬಿದ್ದು ಹೋಗುತ್ತೆ. ಮದಭರಿತವಾಗಿರ್ತಕ್ಕಂತಹ ಕುದುರೆ ಏನಾದರೂ ಅದು ಓಡಲಿಕ್ಕೆ ಪ್ರಾರಂಭ ಮಾಡಿದೆ ಅಂತಾದರೆ ಹೇಗೆ ಕಟ್ಟಿರುವ ಗೂಟ, ಕಟ್ಟಿರುವ ಹಗ್ಗ ಜೊತೆಯಲ್ಲಿ ಅದು ಓಡಿ ಹೋಗುತ್ತೋ ಅದರಂತೆ ಮುಖ್ಯಪ್ರಾಣನೂ ಕೂಡ ಈ ಶರೀರದಲ್ಲಿ ಇರುವಂತಹ ಇತರ ತತ್ವಾಭಿಮಾನಿಗಳ ಜೊತೆಯಲ್ಲಿ ಹೊರಗೆ ಬರ್ತಾ ಇದ್ದಾನಂತೆ. ಆ ಮುಖ್ಯಪ್ರಾಣ ಹೊರಗೆ ಬಂದದ್ದೇ ತಡ, ಆ ಶರೀರ ಪತನ ಆಯ್ತಂತೆ. ದೇವತೆಗಳೆಲ್ಲ ಮುಖ್ಯಪ್ರಾಣ ಶ್ರೇಷ್ಠ ಅಂತಂದರು. ಆದರೆ ಒಪ್ಕೊಳ್ಳಿಕ್ಕೆ ಪೂರ್ಣ ಅವರಿಗೆ ಆ ಮನಸ್ಸು ಒಪ್ಪಲಿಲ್ಲಂತೆ. ನಾವೆಲ್ಲ ಹೊರಗೆ ಬಂದ ಮೇಲೆ ಈ ಮುಖ್ಯಪ್ರಾಣ ಹೊರಗೆ ಬಂದದ್ದು. ಒಂದು ವೇಳೆ ನಾವು ಒಳಗಡೆ ಇದ್ದಿದ್ದರೆ ಈ ಶರೀರ ಬದುಕೇ ಇರ್ತಿತ್ತೋ ಏನೋ. ನಾವು ಹೊರಗೆ ಬಂದದ್ರಿಂದ ಈ ಶರೀರ ಎಂಬತಕ್ಕಂಥದ್ದು ಮುಖ್ಯಪ್ರಾಣನ ಆಗಮನದಿಂದ ಅದು ಬಿದ್ದು ಹೋಗಿದೆ ಅಂತ ಅವರಿಗೆ ಆ ಭಾವನೆ ಬಂದಿದೆಯಂತೆ. ಅದಕ್ಕೆ ಪರಮಾತ್ಮ ಇನ್ನೊಂದು ಪ್ರಯೋಗವನ್ನು ಮಾಡಿಸ್ತಾನೆ. ಯಾರು ಈ ಶರೀರದ ಒಳಗೆ ಪ್ರವೇಶ ಮಾಡ್ತಾರೋ, ಯಾರ ಪ್ರವೇಶದಿಂದಾಗಿ ಈ ಶರೀರ ಎಂಬತಕ್ಕಂಥದ್ದು ಚಟುವಟಿಕೆಯನ್ನು ಹೊಂದುತ್ತಾ ಇದೆಯೋ, ಇದರಲ್ಲಿ ಚೈತನ್ಯ ತುಂಬಿದಂತೆ ಆಗ್ತಾ ಇದೆಯೋ ಅವರು ಶ್ರೇಷ್ಠರಾಗ್ತಾರೆ ಅಂತ. ಒಬ್ಬೊಬ್ಬ ದೇವತೆಗಳೇ ಪ್ರವೇಶ ಮಾಡ್ತಾರೆ. ಅಗ್ನಿ ಪ್ರವೇಶ ಮಾಡಿದ, ಅಶ್ವಿನಿ ದೇವತೆಗಳು ಪ್ರವೇಶ ಮಾಡಿದರು, ವರುಣ ಪ್ರವೇಶ ಮಾಡಿದ, ಚಂದ್ರ ಪ್ರವೇಶ ಮಾಡಿದ, ಸೂರ್ಯ ಪ್ರವೇಶ ಮಾಡಿದ, ಕುಬೇರ ಪ್ರವೇಶ ಮಾಡಿದ, ಎಲ್ಲರೂ ಪ್ರವೇಶ ಮಾಡಿದರು. ಆ ಶರೀರದಲ್ಲಿ ಚಟುವಟಿಕೆ ಕಾಣಲೇ ಇಲ್ಲ. ಆಗ ಮುಖ್ಯಪ್ರಾಣದೇವರು ಕೊನೆಯಲ್ಲಿ ಪ್ರವೇಶ ಮಾಡ್ತಾರೆ. ಮುಖ್ಯಪ್ರಾಣದೇವರ ಪ್ರವೇಶ ಆದದ್ದೇ ತಡ, ಆ ಶರೀರದಲ್ಲಿ ಎಲ್ಲ ಚಟುವಟಿಕೆಗಳು ನಡೀತಾ ಇದೆ. ಹೀಗೆ ಹಿಂದೆ ಮುಖ್ಯಪ್ರಾಣದೇವರ ತ್ಯಾಗದಿಂದ ಶರೀರದಲ್ಲಿ ಪತನ ಉಂಟಾಗಿತ್ತು. ಈಗ ಮುಖ್ಯಪ್ರಾಣದೇವರ ಪ್ರವೇಶದಿಂದಾಗಿ ಶರೀರದಲ್ಲಿ ಚೈತನ್ಯ ಎಂಬತಕ್ಕಂಥದ್ದು ಕಂಡುಬಂದಿತು. ಆದರೂ ದೇವತೆಗಳಿಗೆ ಸಮಾಧಾನ ಆಗಲಿಲ್ಲಂತೆ. ನಾವೆಲ್ಲ ಪ್ರವೇಶ ಮಾಡಿದ ಮೇಲೆ ಮುಖ್ಯಪ್ರಾಣ ಪ್ರವೇಶ ಮಾಡಿದ. ಒಂದು ವೇಳೆ ನಾವು ಹೊರಗಿದ್ದು ಮುಖ್ಯಪ್ರಾಣ ಮಾತ್ರ ಪ್ರವೇಶ ಮಾಡಿದರೆ ಈ ಶರೀರದಲ್ಲಿ ಚೈತನ್ಯ ಬರ್ತಿರಲಿಲ್ಲ ಅಂತ ಒಳಗೆ ಅಂದ್ಕೊಳ್ತಾ ಇದ್ದಾರಂತೆ. ಇದು ಭಗವಂತನಿಗೆ ತಿಳಿತು. ಹಿಂದನ್ಕೊಂಡಿದ್ರು ನಾವೆಲ್ಲ ಹೊರಗೆ ಬಂದ ಮೇಲೆ ಮುಖ್ಯಪ್ರಾಣ ಬಂದಿದ್ದಾನೆ, ಆದ್ದರಿಂದ ಮುಖ್ಯಪ್ರಾಣ ಬಂದದ್ದೇ ಈ ಶರೀರದ ಪತನಕ್ಕೆ ಕಾರಣ ಅಲ್ಲ, ನಾವು ಹೊರಗೆ ಬಂದದ್ದು ಪತನಕ್ಕೆ ಕಾರಣ ಆಗಿರಬಹುದು ಅಂತ. ಅದಕ್ಕೆ ಭಗವಂತ 3ನೇ ಪ್ರಯೋಗವನ್ನು ಮಾಡಿಸ್ತಾನೆ. ನೀವೆಲ್ಲ ಶರೀರದಲ್ಲಿ ಇರ್ರಿ, ಮುಖ್ಯಪ್ರಾಣ ಹೊರಗೆ ಬರಲಿ, ಆಗ ಯಾರು ಉತ್ತಮರು ಅಂತ ತಿಳಿಲಿಕ್ಕೆ ಆಗುತ್ತೆ ಅಂತ. ಅದರಂತೆ ಭಗವಂತನ ಆದೇಶದಂತೆ ಮುಖ್ಯಪ್ರಾಣದೇವರು ಇತರೆಲ್ಲ ದೇವತೆಗಳು ಆ ಶರೀರದಲ್ಲಿ ಇದ್ದಾಗ, ಸನ್ನಿಹಿತರಾಗಿದ್ದಾಗ ಹೊರಗೆ ಬರ್ತಾರೆ. ಮುಖ್ಯಪ್ರಾಣದೇವರು ಹೊರಗೆ ಹೊರಟದ್ದೇ ತಡ,
ಉಳಿದೆಲ್ಲ ದೇವತೆಗಳು ಕೂಡ ಅಲ್ಲಿ ಇರಲಿಕ್ಕಾಗದೇನೆ ಮುಖ್ಯ ಪ್ರಾಣನ ಹಿಂಬಾಲಿಸಿಕೊಂಡು ಬಂದಿದ್ದಾರಂತೆ. ಉಪನಿಷತ್ತು ಒಂದು ಸುಂದರವಾದ ಉದಾಹರಣೆಯನ್ನು ಕೊಟ್ಟು ಈ ವಿಷಯವನ್ನು ವಿವರಣೆ ಮಾಡುತ್ತೆ. ಯಾವ ರೀತಿಯಲ್ಲಿ ಮಧುಕರ ಜೇನುಗಳು ಮಧುಕರ ರಾಜಾನಂ, ಆ ರಾಣಿ ಹುಳು ಅಂತ ಏನಿರುತ್ತೆ, ಆ ರಾಣಿ ಹುಳು ಕೂತರೆ ಉಳಿದೆಲ್ಲ ಜೇನು ಹುಳುಗಳು ಕೂತ್ಕೊಳ್ತವೆ. ಆ ರಾಣಿ ಹುಳು ಹೊರಟ್ರೆ ಉಳಿದೆಲ್ಲ ಜೇನು ಹುಳುಗಳು ಹೊರಡ್ತವೆ. ಅದರಂತೆ ಮುಖ್ಯ ಪ್ರಾಣ ಇದ್ದರೆ ಶರೀರದಲ್ಲಿ ಉಳಿದೆಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಇರಲಿಕ್ಕಾಗತ್ತೆ. ಮುಖ್ಯ ಪ್ರಾಣ ಹೊರಟ್ರೆ ಇತರ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಜೊತೆಯಲ್ಲಿ ಹೊರಡಬೇಕಾಗತ್ತೆ. ಆದ್ದರಿಂದ ಮುಖ್ಯ ಪ್ರಾಣ ಶ್ರೇಷ್ಠ ಎಂಬತಕ್ಕಂತಹ ಈ ಒಂದು ನಿರ್ಣಯ ದೇವತೆಗಳಿಗೆ ತಂದುಕೊಟ್ಟಿದ್ದಾನೆ ಅಂತ ನಾವು ಉಪನಿಷತ್ತುಗಳಲ್ಲಿ ಕಥೆಯನ್ನು ಕೇಳುತ್ತೇವೆ. ಹಾಗಾದರೆ ಮುಖ್ಯ ಪ್ರಾಣ ದೇವರು ಈ ಎಲ್ಲ ದೇವತೆಗಳಿಗಿಂತ ಶ್ರೇಷ್ಠರಾಗಿದ್ದಾರೆ. ಆ ಮುಖ್ಯ ಪ್ರಾಣ ದೇವರಲ್ಲಿ ಇಂತಹ ಶ್ರೇಷ್ಠತ್ವ, ಅದಕ್ಕೆ ಕಾರಣ ಪವನಃ. ಪರಮಾತ್ಮ ಪವನ ಎಂಬತಕ್ಕಂತಹ ತನ್ನ ವಿಭೂತಿ ರೂಪವನ್ನು ಮುಖ್ಯ ಪ್ರಾಣನಲ್ಲಿ ಇಟ್ಟಿದ್ದಾನೆ. ಆದ್ದರಿಂದ ಆ ಮುಖ್ಯ ಪ್ರಾಣ ಇತರೆಲ್ಲ ದೇವತೆಗಳಿಗಿಂತ ಅವನು ಉತ್ತಮನಾಗಿದ್ದಾನೆ. ಹೀಗೆ ಮುಖ್ಯ ಪ್ರಾಣದೇವನಲ್ಲಿಯೂ ಗಾಳಿಗೆ ನಿಯಾಮಕನಾದಂತಹ ದೇವತೆ ಆ ಮುಖ್ಯ ಪ್ರಾಣ ಮುಖ್ಯವಾಗಿ, ಆ ಮುಖ್ಯ ಪ್ರಾಣನಲ್ಲಿ ಶ್ರೇಷ್ಠತ್ವ. ಅದಕ್ಕೆ ಭಗವಂತನ ವಿಭೂತಿ ರೂಪದ ಸನ್ನಿಧಾನ ಕಾರಣ ಅಂತ ಭಗವಂತ ಹೇಳಿದ್ದಾನೆ. ಹಾಗೆಯೇ ಮುಖ್ಯ ಪ್ರಾಣನಲ್ಲಿ ಇನ್ನೊಂದು ಗುಣ, ಅವನು ಎಲ್ಲಿ ಸಂಚಾರ ಮಾಡ್ತಾನೋ ಅದೆಲ್ಲವೂ ಪವಿತ್ರವಾಗುತ್ತೆ. ಆ ಮುಖ್ಯ ಪ್ರಾಣನನ್ನು ಪವನ ಅಂತ ಕರೀತಾರೆ. ಯಾಕೆ ಅಂತಂದರೆ ಅವನು ತನ್ನ ಸನ್ನಿಧಾನದಿಂದ ಪವಿತ್ರರನ್ನಾಗಿ ಮಾಡ್ತಾನೆ ಅಂತ. ನೋಡಿ, ಈ ಶರೀರ ಇದೆಯಲ್ಲ, ಈ ಶರೀರ ಪವಿತ್ರ ಯಾವಾಗ, ಅಪವಿತ್ರ ಯಾವಾಗ ನಾವೇ ಆಲೋಚನೆ ಮಾಡೋಣ. ಈ ಶರೀರದಲ್ಲಿ ಪ್ರಾಣ ಇದ್ದರೆ ಆವಾಗ ಈ ಶರೀರವನ್ನು ಎಲ್ಲರೂ ಮುಡ್ತಾರೆ. ಒಂದು ವೇಳೆ ಈ ಶರೀರದಿಂದ ಪ್ರಾಣ ಹೊರಗೆ ಬಂದಿದ್ದಾನೆ ಅಂತಂದರೆ ಎಲ್ಲರೂ ಮುಡ್ತಾರೆ, ಮುಟ್ಟಿದವರೆಲ್ಲರೂ ಸ್ನಾನ ಮಾಡ್ತಾರೆ. ಹಾಗಾದರೆ ಈ ಶರೀರದಲ್ಲಿ ಪ್ರಾಣ ಹೊರಗೆ ಬಂದ ಅಂತಾದರೆ ಈ ಶರೀರ ಮೊದಲೇ ಇದ್ದ ಶರೀರ ಬೇರೆ ಅಲ್ಲ. ಆದರೆ ಆ ಶರೀರಕ್ಕೆ ಅಷ್ಟು ಅಪಾವಿತ್ರ್ಯ ಬರ್ತಾ ಇದೆ. ಎಷ್ಟು ಅಪಾವಿತ್ರ್ಯ? ಯಾವ ಬಟ್ಟೆಯನ್ನು ಉಟ್ಟುಕೊಂಡು ಮುಟ್ಟಿದ್ದಾರೋ ಆ ಬಟ್ಟೆಯೂ ಕೂಡ ಅದು ಅಪವಿತ್ರವಾಗ್ತಾ ಇದೆ. ಆದ್ದರಿಂದಲೇ ಮೃತ ಶರೀರವನ್ನು ಸ್ಪರ್ಶ ಮಾಡಿದಾಗ ಸಚೇಲ ಸ್ನಾನ ಅಂತ, ಹಾಕಿಕೊಂಡ ಬಟ್ಟೆಯ ಜೊತೆಯಲ್ಲಿ ಸ್ನಾನ ಮಾಡಬೇಕು ಅಂತ. ಹಾಗಾದರೆ ಈ ಶರೀರ ಅಷ್ಟು ಅಪವಿತ್ರವಾಗುತ್ತಾ ಇದೆ. ಇಂತಹ ಅಪವಿತ್ರವಾದ ಶರೀರದಲ್ಲಿ ಪಾವಿತ್ರ್ಯ ಇರುತ್ತೆ ಯಾವಾಗ? ಪವನ ಅವನ ಸನ್ನಿಧಾನ ಇದ್ದಾಗ. ಪವನ ಅಂದರೆ ಮುಖ್ಯ ಪ್ರಾಣ. ಈ ಶರೀರದಲ್ಲಿ ಉಸಿರಾಟವನ್ನು ವ್ಯಾಪಾರವನ್ನು ನಡೆಸ್ತಾ ಆ ಮುಖ್ಯ ಪ್ರಾಣ ಇದ್ದಾನೆ ಅಂತಾದರೆ ಆವಾಗ ಈ ಶರೀರ ಎಂಬತಕ್ಕಂಥದ್ದು ಪವಿತ್ರವಾಗಿರುತ್ತೆ. ಹೀಗೆ ಪಾವಿತ್ರ್ಯವನ್ನು ಉಂಟು ಮಾಡುವಂತಹ ವ್ಯಕ್ತಿ ಆ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣನಲ್ಲಿ ಆ ಪಾವಿತ್ರ್ಯ ಕಾರಕನಾಗಿ ಪವನ ಶಬ್ದವಾಚ್ಯನಾದ ಭಗವಂತ ಸನ್ನಿಹಿತನಾಗಿದ್ದಾನೆ. ಭಗವಂತನ ಸನ್ನಿಧಾನದಿಂದ ಮುಖ್ಯ ಪ್ರಾಣನಿಗೆ ಅಂತಹ ಪಾವಿತ್ರ್ಯವನ್ನು ಕೊಡತಕ್ಕಂಥ ಶಕ್ತಿ ಇದೆ ಎಂಬುದಾಗಿ ನಾವು ಅನುಸಂಧಾನ ಮಾಡಬೇಕು. ಹೀಗೆ ಭಗವಂತ ಜಡವಾದ ಪವನದಲ್ಲಿಯೂ ಪವನ ರೂಪದಿಂದ ನಾನಿದ್ದು ಆ ಗಾಳಿಗೆ ಒಂದು ವೇಗವನ್ನು ತಂದುಕೊಟ್ಟು ಮಹತ್ವವನ್ನು ಕೊಟ್ಟಿದ್ದೇನೆ. ಚೇತನರಲ್ಲಿ ಮುಖ್ಯ ಪ್ರಾಣನಲ್ಲಿ ಪವನ ಶಬ್ದವಾಚ್ಯನಾಗಿದ್ದುಕೊಂಡು ಅವನಲ್ಲಿ ನಾನು ಶ್ರೇಷ್ಠತ್ವವನ್ನು ತಂದಿಟ್ಟಿದ್ದೇನೆ ಎಂಬುದಾಗಿ ತನ್ನ ವಿಭೂತಿ ರೂಪದ ವಿವರಣೆಯನ್ನು ನೀಡಿದ್ದಾನೆ. ಅಂತಹ ಪವನಾಂತರ್ಯಾಮಿಯಾದ ಶ್ರೀನಿವಾಸನನ್ನು ನಮ್ಮಲ್ಲಿಯೂ ಕೂಡ ನೀನು ಉತ್ತಮತ್ವವನ್ನು ಅನುಗ್ರಹಿಸು ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣವಸ್ತು. ಆಚಾರ್ಯರು ಅನೇಕ ಶ್ಲೋಕಗಳ ಚಿಂತನೆಯನ್ನು, ಒಂದೊಂದು ಶ್ಲೋಕಗಳಿಗೆ ಅನೇಕ ತರಹದಲ್ಲಿ ಅರ್ಥ ಹೇಳಲಿಕ್ಕೆ ಬರ್ತಾ ಇದೆ. ಆದರೂ ಆಚಾರ್ಯರು ಕೆಲವು ವಿಷಯಗಳನ್ನೇ ಮಾತ್ರ ನಮಗೆ ತಿಳಿಸ್ತಾ, ಅದು ಅರ್ಥವಾಗುವುದು ಯಾವುದು ಅರ್ಥವಾಗುತ್ತೋ ಜನರಿಗೆ ಅಂತಹ ವಿಷಯಗಳನ್ನು ನಮಗೆ ಮನವರಿಕೆ ಆಗುವಂತೆ ಮಾಡಿಕೊಟ್ಟು ಅದ್ಭುತವಾದ ರೀತಿಯಲ್ಲಿ ನಮಗೆ ಆ ಶ್ಲೋಕಗಳ ಅರ್ಥಗಳನ್ನು
ಮತ್ತು ಬೇರೆ ಬೇರೆ ವಿಷಯಗಳ ಮೂಲಕವಾಗಿ ದೃಢಗೊಳಿಸಿದ್ದಾರೆ. ಅಂತಹ ಆಚಾರ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಇನ್ನು ಚಿಂತನೆ ನಡೆಸಿದ ನಾವುಗಳು ಮುಂದೆ ಪಾರಾಯಣಕ್ಕಾಗಿ ನಾವು ಸೇರಬೇಕಾಗಿದೆ. ನಾವೆಲ್ಲರೂ ಕೂಡ ಮತ್ತೆ ಭಕ್ತಿಯಿಂದ ಆ 10ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀ ಭಗವದ್ಗೀತಾಸು श्रीभगवद्गीतासु ಉಪನಿಷತ್ಸು उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೇ श्रीकृष्णार्जुनसंवादे ವಿಭೂತಿಯೋಗೋ ನಾಮ विभूतियोगो नाम ದಶಮೋಧ್ಯಾಯಃ. दशमोऽध्यायः. ಶ್ರೀಭಗವಾನುವಾಚ श्रीभगवानुवाच ಭೂಯ ಏವ ಮಹಾಬಾಹೋ भूय एव महाबाहो ಶೃಣು ಮೇ ಪರಮಂ ವಚಃ शृणु मे परमं वचः ಯತ್ತೇಹಂ ಪ್ರೀಯಮಾಣಾಯ यत्तेऽहं प्रीयमाणाय ವಕ್ಷ್ಯಾಮಿ ಹಿತಕಾಮ್ಯಯ वक्ष्यामि हितकाम्यया ನ ಮೇ ವಿದುಃ ಸುರಗಣಾಃ न मे विदुः सुरगणाः ಪ್ರಭವಂ ನ ಮಹರ್ಷಯಃ प्रभवं न महर्षयः ಅಹಮಾದಿರ್ಹಿ ದೇವಾನಾಂ अहमादिर्देवानां ಮಹರ್ಷೀಣಾಂಚ ಸರ್ವಶಃ महर्षीणां च सर्वशः ಯೋ ಮಾಮಜಮನಾದಿಂಚ यो मामजमनादिं च ವೇತಿ ಲೋಕಮಹೇಶ್ವರಂ वेत्ति लोकमहेश्वरम् ಅಸಮ್ಮೂಢಃ ಸಮರ್ಥ್ಯೇಷು असम्मूढस्य मर्तेषु ಸರ್ವಪಾಪೈಃ ಪ್ರಮುಚ್ಯತೆ सर्वपापैः प्रमुच्यते ಬುದ್ಧಿರ್ಜ್ಞಾನಮಸಮ್ಮೋಹಃ बुद्धिर्ज्ञानसमोहः ಕ್ಷಮಾ ಸತ್ಯಂ ದಮಃ ಶಮಃ क्षमा सत्यं दमः शमः ಸುಖಂ ದುಃಖಂ ಭವೋ ಭಾವೋ सुखं दुःखं भवो भावो ಭಯಂಚ ಭಯಮೇವ ಚ भयं च भयमेव च ಅಹಿಂಸಾ ಸಮತಾ ತುಷ್ಟಿಃ अहिंसा समता तुष्टिः ತಪೋದಾನಂ ಯಶೋ ಯಶಃ तपोदानं यशो यशः ಭವಂತಿ ಭಾವಾ ಭೂತಾನಾಂ भवन्ति भावभूतानां ಮತ್ತ ಏವ ಪೃಥಗ್ವಿಧಾಃ मत्त एव पृथग्विधाः ಮಹರ್ಷಯಃ ಸಪ್ತ ಪೂರ್ವೇ महर्षयः सप्त पूर्वे ಚತ್ವಾರೋ ಮನವಸ್ತಥಾ चत्वारो मनवस्तथा ಮದ್ಭಾವಾ ಮಾನಸಾ ಜಾತಾಃ मद्भावो मानसा जातः ಯೇಷಾಂ ಲೋಕ ಇಮಾಃ ಪ್ರಜಾಃ येषां लोक इमाः प्रजाः ಏತಾಂ ವಿಭೂತಿಂ ಯೋಗಂಚ एतां विभूतियोगं च ಮಮ ಯೋ ವೇತ್ತಿ ತತ್ವತಃ मम यो वेत्ति तत्त्वतः ಸೋವಿಕಂಪೇನ ಯೋಗೇನ सोऽविकम्पेन योगेन ಯುಜ್ಯತೆ ನಾತ್ರ ಸಂಶಯಃ युज्यते नात्र संशयः ಅಹಂ ಸರ್ವಸ್ಯ ಪ್ರಭವೋ अहं सर्वस्य प्रभवो ಮತ್ತಃ ಸರ್ವಂ ಪ್ರವರ್ತತೆ मत्तः सर्वं प्रवर्तते ಇತಿ ಮತ್ವಾ ಭಜಂತೆ ಮಾಂ इति मत्वा भजन्ते मां ಬುಧಾ ಭಾವ ಸಮನ್ವಿತಾಃ बुधा भावसमन्विताः ಮಚ್ಚಿತ್ತಾ ಮದ್ಗತ ಪ್ರಾಣಾಃ मच्चित्तामद्गता प्राणाः ಬೋಧಯಂತಃ ಪರಸ್ಪರಂ बोधयन्तः परस्परं ಕಥಯಂತಶ್ಚ ಮಾಂ ನಿತ್ಯಂ कथयन्तश्च मां नित्यं ತುಷ್ಯಂತಿ ಚ ರಮಂತಿ ಚ तुष्यन्ति च रमन्ति च ತೇಷಾಂ ಸತತಯುಕ್ತಾನಾಂ तेषां सततयुक्तानां ಭಜತಾಂ ಪ್ರೀತಿಪೂರ್ವಕಂ भजतां प्रीतिपूर्वकं ದದಾಮಿ ಬುದ್ಧಿಯೋಗಂ ತಂ ददामि बुद्धियोगं तं ಯೇನ ಮಾಮುಪಯಾಂತಿ ತೇ येन मामुपयान्ति ते ತೇಷಾಮೇವಾನುಕಂಪಾರ್ಥಂ तेषामेवानुकम्पार्थम् ಅಹಮಜ್ಞಾನಜಂ ತಮಃ अहमज्ञानजं तमः ನಾಶಯಾಮ್ಯಾತ್ಮಭಾವಸ್ಥೋ नाशयामात्मभावस्थो ಜ್ಞಾನದೀಪೇನ ಭಾಸ್ವತ. ज्ञानदीपेन भास्वतः ಅರ್ಜುನ ಉವಾಚ अर्जुन उवाच ಪರಂ ಬ್ರಹ್ಮ ಪರಂ ಧಾಮ परं ब्रह्म परं धाम ಪವಿತ್ರಂ ಪರಮಂ ಭವಾನ್ पवित्रं परमं भवान् ಪುರುಷಂ ಶಾಶ್ವತಂ ದಿವ್ಯಂ पुरुषं शाश्वतं दिव्यम् ಆದಿದೇವಮಜಂ ವಿಭುಂ आदिदेवमजं विभुम् ಆಹುಸ್ತ್ವಾಮೃಷಯಃ ಸರ್ವೇ आयुष्यामुषयः सर्वे ದೇವರ್ಷಿರ್ನಾರದಸ್ತಥಾ देवर्षिर्नारदस्तथा ಅಸಿತೋ ದೇವಲೋ ವ್ಯಾಸಃ असितो देव
खलो व्यासः ಸ್ವಯಂ ಚೈವ ಬ್ರವೀಷಿ ಮೇ स्वयं चैव ब्रवीषि मे ಸರ್ವಮೇತದೃತಂ ಮನ್ಯೇ सर्वमेतद्धृतं मन्ये ಯನ್ಮಾಂ ವದಸಿ ಕೇಶವ यन्मां वदसि केशव ನ ಹಿ ತೇ ಭಗವದ್ವ್ಯಕ್ತಿಂ न हि ते भगवद्व्यक्तिं ವಿದುರ್ದೇವಾನ ದಾನವಾಃ विदुर्देवानदानवाः ಸ್ವಯಮೇವಾತ್ಮನಾತ್ಮಾನಂ स्वयमेवात्मनात्मानं ವೇಥ ತ್ವಂ ಪುರುಷೋತ್ತಮ वेद तं पुरुषोत्तम ಭೂತಭಾವನ ಭೂತೇಶ भूतभावन भूतेश ದೇವದೇವ ಜಗತ್ಪತೆ देव देव जगत्पते ವಕ್ತುಮರ್ಹಸ್ಯ ಶೇಷೇಣ वक्तुमर्हस्य शेषेण ದಿವ್ಯಾ ಹ್ಯಾತ್ಮವಿಭೂತಯಃ दिव्यात्मविभूतयः ಯಾಭಿರ್ವಿಭೂತಿಭಿರ್ಲೋಕಾನ್ याभिर्विभूतिर्लोकान् ಇಮಾಂ ಸ್ತ್ವಂ ವ್ಯಾಪ್ಯ ತಿಷ್ಠಸಿ इमां स्वं व्याप्य तिष्ठसि ಕಥಂ ವಿದ್ಯಾಮಹಂ ಯೋಗಿನ್ कथं विद्यामहं योगिन् ತ್ವಾಂ ಸದಾ ಚ ಪರಿಚಿಂತಯನ್ त्वां सदा परिचिन्तयन् ಕೇಷು ಕೇಷು ಚ ಭಾವೇಷು केषु केषु च भावेषु ಚಿಂತ್ಯೋಸಿ ಭಗವನ್ಮಯಾ चिन्तोऽसि भगवन्मया ವಿಸ್ತರೇಣಾತ್ಮನೋ ಯೋಗಂ विस्तरेणात्मनो योगम् ವಿಭೂತಿಂಚ ಜನಾರ್ದನ विभूतिं च जनार्दन ಭೂಯ ಕಥಯ ತೃಪ್ತಿರ್ಹಿ भूय कथय तृप्तिः ಶೃಣ್ವತೋ ನಾಸ್ತಿ ಮೇಮೃತಂ शृण्वतो नास्ति मे मृतम् ಶ್ರೀಭಗವಾನುವಾಚ श्रीभगवानुवाच ಹಂತತೆ ಕಥಯಿಷ್ಯಾಮಿ अन्तते कथयिष्यामि ದಿವ್ಯಾ ಹ್ಯಾತ್ಮವಿಭೂತಯಃ दिव्याह्यात्मविभूतयः ಪ್ರಾಧಾನ್ಯತ ಕುರು ಶ್ರೇಷ್ಠ प्राधान्यतः कुरु श्रेष्ठ ನಾಸ್ತ್ಯಂತೋ ವಿಸ್ತರಸ್ಯ ಮೇ नास्त्यन्तो विस्तरस्य मे ಅಹಮಾತ್ಮಾ ಗುಡಾಕೇಶ अहमात्मा गुडाकेश ಸರ್ವಭೂತಾಶಯ ಸ್ಥಿತಃ सर्वभूताशयस्थितः ಅಹಮಾದಿರ್ಚ ಮಧ್ಯಂಚ अहमादिश्च मध्यं च ಭೂತಾನಾಮಂತ ಏವ ಚ भूतानामन्त एव च ಆದಿತ್ಯಾನಾಮಹಂ ವಿಷ್ಣುಃ आदित्यानामहं विष्णुः ಜ್ಯೋತಿಷಾಂ ರವಿರಂಶುಮಾನ್ ज्योतिषां रविरंशुमान् ಮರೀಚಿರ್ಮರುತಾಮಸ್ಮಿ मरीचिर्मरुतामस्मि ನಕ್ಷತ್ರಾಣಾಮಹಂ ಶಶಿ नक्षत्राणामहं शशि ವೇದಾನಾಂ ಸಾಮವೇದೋಸ್ಮಿ वेदानां सामवेदोऽस्मि ದೇವಾನಾಮಸ್ಮಿ ವಾಸವಃ देवानामस्मि वासवः ಇಂದ್ರಿಯಾಣಾಂ ಮನಶ್ಚಾಸ್ಮಿ इन्द्रियाणां मनश्चास्मि ಭೂತಾನಾಮಸ್ಮಿ ಚೇತನಾ भूतानामस्मि चेतना ರುದ್ರಾಣಾಂ ಶಂಕರಶ್ಚಾಸ್ಮಿ रुद्राणां शङ्करश्चास्मि ವಿತ್ತೇಶೋ ಯಕ್ಷರಕ್ಷಸಾಂ वित्तेषो यक्षरक्षसां ವಸೂನಾಂ ಪಾವಕಶ್ಚಾಸ್ಮಿ वसूनां पावकश्चास्मि ಮೇರುಶಿಖರಿಣಾಮಹಂ मेरुशिखरिणामहं ಪುರೋಧಸಾಂ ಚ ಮುಖ್ಯಂ ಮಾಂ पुरोधसां च मुख्यं मां ವಿದ್ಧಿ ಪಾರ್ಥ ಬೃಹಸ್ಪತಿಂ विद्धि पार्थ बृहस्पतिं ಸೇನಾನೀನಾಮಹಂ ಸ್ಕಂದಃ सेनानीनामहं स्कन्दः ಸರಸಾಮಸ್ಮಿ ಸಾಗರಃ सरसामस्मि सागरः ಮಹರ್ಷೀಣಾಂ ಭೃಗುರಹಂ महर्षीणां मृगुरहं ಗಿರಾಮಸ್ಮೇಕಮಕ್ಷರಂ गिरामस्मेकमक्षरं ಯಜ್ಞಾನಾಂ ಜಪಯಜ್ಞೋಸ್ಮಿ यज्ञानां जपयज्ञोऽस्मि ಸ್ಥಾವರಾಣಾಂ ಹಿಮಾಲಯಃ स्थावराणां हिमालयः ಅಶ್ವತ್ಥಃ ಸರ್ವವೃಕ್ಷಾಣಾಂ अश्वत्थः सर्ववृक्षाणां ದೇವರ್ಷೀಣಾಂಚ ನಾರದಃ देवर्षीणां च नारदः ಗಂಧರ್ವಾಣಾಂ ಚಿತ್ರರಥಃ गन्धर्वाणां चित्ररथः ಸಿದ್ಧಾನಾಂ ಕಪಿಲೋ ಮುನಿಃ सिद्धानां कपिलो मुनिः ಉಚ್ಚೈಶ್ರವಸಮಶ್ವಾನಾಂ उच्चैश्रवसमस्वानां ವಿದ್ಧಿ ಮಾಮೃತೋದ್ಭವಂ विद्धि माममृतोद्भवम् ಐರಾವತಂ ಗಜೇಂದ್ರಾಣಾಂ ऐरावतं गजेन्द्राणां ನರಾಣಾಂಚ ನರಾಧಿಪಂ नराणां च नराधिपम् ಆಯುಧಾನಾಮಹಂ ವಜ್ರಂ आयुधानामहं वज्रं ಧೇನೂನಾಮಸ್ಮಿ ಕಾಮಧುಕ್ धेनो नामस्मि कामधुक् ಪ್ರಜನಶ್ಚಾಸ್ಮಿ ಕಂದರ್ಪಃ प्रजनश्चास्मि कन्दर्पः ಸರ್ಪಾಣಾಮಸ್ಮಿ ವಾಸುಕಿಃ सर्पाणामस्मि वासुकिः ಅನಂತಶ್ಚಾಸ್ಮಿ ನಾಗಾನಾಂ अनन्तश्चास्मि नागानां ವರುಣೋ ಯಾದಸಾಮಹಂ वरुणो यादसामहं ಪಿತॄಣಾಮರ್ಯಮಾ ಚಾಸ್ಮಿ पितॄणामर्यमा चास्मि ಯಮಃ ಸಂಯಮತಾಮಹಂ यमः संयमतामहं
ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ प्रह्लादश्चास्मि दैत्यानां ಕಾಲಃ ಕಲಯತಾಮಹಂ कालकलयतामहं ಮೃಗಾಣಾಂಚ ಮೃಗೇಂದ್ರೋಹಂ मृगाणां च मृगेन्द्रोऽहं ವೈನತೇಯಶ್ಚ ಪಕ್ಷಿಣಾಂ वैनतेयश्च पक्षिणां ಪವನಪ್ಪವತಾಮಸ್ಮಿ पवनपवतामस्मि ರಾಮಶಸ್ತ್ರಭೃತಾಮಹಂ रामशस्त्रभृतामहं ಝಷಾಣಾಮಕರಶ್ಚಾಸ್ಮಿ झषाणामकरश्चास्मि ಸ್ತೋತ್ರಸಾಮಸ್ಮಿ ಜಾಹ್ನವೀ स्तोत्रसामस्मि जाह्नवी ಸರ್ಗಾಣಾಮಾದಿರಂತಶ್ಚ सर्गाणामादिरन्तश्च ಮಧ್ಯಂ ಚೈವಾಹಮರ್ಜುನ मध्यं चैवाहमर्जुन ಅಧ್ಯಾತ್ಮವಿದ್ಯಾ ವಿದ್ಯಾನಾಂ अध्यात्मविद्या विद्यानां ವಾದಪ್ರವದತಾಮಹಂ वादप्रवदतामहम् ಅಕ್ಷರಾಣಾಮಕಾರೋಸ್ಮಿ अक्षराणामकारोऽस्मि ದ್ವಂದ್ವಸ್ಸಾಮಾಸಿಕಸ್ಯ ಚ द्वन्द्वसामासिकस्य च ಅಹಮೇವಾಕ್ಷಯಃ ಕಾಲೋ अहमेवाक्षयकालो ಧಾತಾಹಂ ವಿಶ್ವತೋ ಮುಖಃ दाताहं विश्वतो मुखः ಮೃತ್ಯುಃ ಸರ್ವಹರಶ್ಚಾಹಂ मृत्युसर्वहरश्चाहम् ಉದ್ಭವಶ್ಚ ಭವಿಷ್ಯತಾಂ उद्भवश्च भविष्यताम् ಕೀರ್ತಿಶ್ರೀರ್ವಾಕ್ಚ ನಾರೀಣಾಂ कीर्तिश्रीवाक्ष नारीणां ಸ್ಮೃತಿರ್ಮೇಧಾ ಧೃತಿಃ ಕ್ಷಮಾ स्मृतिर्मेधा धृतिक्षमा ಬೃಹತ್ಸಾಮ ತಥಾ ಸಾಮ್ನಾಂ बृहत्साम तथा साम्नां ಗಾಯತ್ರೀ ಛಂದಸಾಮಹಂ गायत्री छन्दसामहं ಮಾಸಾನಾಮಾರ್ಗಶೀರ್ಷೋಹಂ मासानां मार्गशीर्षोऽहं ಋತೂನಾಂ ಕುಸುಮಾಕರಃ ऋतूनां कुसुमाकरः ಯೂತಂ ಛಲಯತಾಮಸ್ಮಿ द्यूतं चलयतामस्मि ತೇಜಸ್ತೇಜಸ್ವಿನಾಮಹಂ तेजस्तेजस्विनामहं ಜಯೋಸ್ಮಿ ವ್ಯವಸಾಯೋಸ್ಮಿ जयोऽस्मि व्यवसायोऽस्मि ಸತ್ವಂ ಸತ್ವವತಾಮಹಂ सत्त्वं सत्त्ववतामहं ವೃಷ್ಣೀನಾಂ ವಾಸುದೇವೋಸ್ಮಿ वृष्णीनां वासुदेवोऽस्मि ಪಾಂಡವಾನಾಂ ಧನಂಜಯಃ पाण्डवानां धनञ्जयः ಮುನೀನಾಮಪ್ಯಹಂ ವ್ಯಾಸಃ मुनीनामप्यहं व्यासः ಕವೀನಾಮುಶನಾ ಕವಿಃ कवीनामुशना कविः ದಂಡೋ ದಮಯತಾಮಸ್ಮಿ दण्डो दमयतामस्मि ನೀತಿರಸ್ಮಿ ಜಿಗೀಷತಾಂ नीतिरस्मि जिगीषताम् ಮೌನಂ ಚೈವಾಸ್ಮಿ ಗುಹ್ಯಾನಾಂ मौनं चैवास्मि गुह्यानां ಜ್ಞಾನಂ ಜ್ಞಾನವತಾಮಹಂ ज्ञानं ज्ञानवतामहं ಯಚ್ಚಾಪಿ ಸರ್ವಭೂತಾನಾಂ यच्चापि सर्वभूतानां ಬೀಜಂ ತದಹಮರ್ಜುನ बीजं तदहमर्जुन ನ ತದಸ್ತಿ ವಿನಾ ಯತ್ ಸ್ಯಾತ್ न तदस्ति विना यस्य ಮಯಾ ಭೂತಂ ಚರಾಚರಂ मया भूतं चराचरं ನಾಂತೋಸ್ಮಿ ನವ ದಿವ್ಯಾನಾಂ नान्तोऽस्मि मम दिव्यानां ವಿಭೂತೀನಾಂ ಪರಂತಪ विभूतीनां परन्तप ಏಷ ತು ಉದ್ದೇಶತಃ ಪ್ರೋಕ್ತೋ एष तोद्देशतः प्रोक्तो ವಿಭೂತೇರ್ವಿಸ್ತರೋ ಮಯಾ विभूतिर्विस्तरो मया ಯದ್ಯದ್ ವಿಭೂತಿ ಮತ್ಸತ್ವಂ यद्यद्विभूतिमत्सत्त्वं ಶ್ರೀಮದೂರ್ಜಿತಮೇವ ವಾ श्रीमदूर्जितमेव वा ತತ್ತದೇವಾವಗಚ್ಚತ್ವಂ तत्तदेवावगच्छत्वं ಮಮ ತೇಜೋಂಶ ಸಂಭವಂ मम तेजोंशसम्भवम् ಅಥವಾ ಬಹುನೈತೇನ अथवा बहुनैतेन ಕಿಂ ಜ್ಞಾತೇನ ತವಾರ್ಜುನ किं ज्ञातेन तवार्जुन ವಿಷ್ಟಭ್ಯಾಹಮಿದಂ ಕೃತ್ಸ್ನಂ दृष्टभ्याहमिदं कृष्णम् ಏಕಾಂಶೇನ ಸ್ಥಿತೋ ಜಗತ್ एकांशेन स्थितो जगत् ಓಂ ತತ್ಸದಿತಿ ॐ तत्सदिति ಶ್ರೀಮದ್ಭಗವದ್ಗೀತಾಸು श्रीमद्भगवद्गीतासु ಉಪನಿಷತ್ಸು उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೇ श्रीकृष्णार्जुनसंवादे ವಿಭೂತಿಯೋಗೋ ನಾಮ विभूतियोगो नाम ದಶಮೋಧ್ಯಾಯಃ नमोऽध्यायः ಯತ್ರ ಯೋಗೇಶ್ವರ ಕೃಷ್ಣೋ यत्र योगेश्वर कृष्णो ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीविजयो भूतिः ಧ್ರುವಾ ನೀತಿರ್ಮತಿರ್ಮಮ ध्रुवा नीतिर्मतिर्मम ಸರ್ವತ್ರ ವಿಜಯವನ್ನು ಕೊಡುವ ಅವರ ಸ್ಮರಣೆ ಮಾತ್ರದಿಂದಲೇ ಕೆಲಸ ಕಾರ್ಯಗಳನ್ನು ಪೂರ್ತಿಗೊಳಿಸುವ ಯಾರ ಹೃದಯ ಕಮಲದಲ್ಲಿ ಭಗವಂತನು ನಿಂತಿರ್ತಾನೋ ಅವನಿಗೆ ಎಲ್ಲಿ ಅಮಂಗಲ ಯೇಷಾಂ ಹೃದಿಸ್ಥೋ ಭಗವಾನ್ ಮಂಗಲಾಯತನೋ ಹರಿಹಿ ಅಂತ ಹೇಳಿದ ಹಾಗೆ
ಹೃತ್ಕಮಲದಲ್ಲಿ ಸದಾ ನೆಲೆಸುವಂಥ ಪ್ರಾರ್ಥನೆ ಮಾಡಿ ಕೇವಲ ಪ್ರತೀಕಗಳು ಅಂದರೆ ಫೋಟೋದಲ್ಲಿ ಅಥವಾ ಮೂರ್ತಿಯಲ್ಲಿ ಮಾತ್ರ ದೇವರನ್ನು ನೋಡದೆ ನೋಡಿದ ಮೂರ್ತಿಯನ್ನು ಅದನ್ನು ಹೃದಯದಲ್ಲಿ ಆರೂಢ ಮಾಡಿಕೊಂಡು ನೋಡಿದಾಗ ಭಗವಂತನು ಅಚ್ಚಳೆಯದೇ ತಾನು ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ನಮ್ಮಲ್ಲಿ ಇರ್ತಾನೆ ಅಂತ ತಿಳಿಸ್ತಾ ನಾವು ಮಾಡಿದ ಈ ಒಂದು ಪಾರಾಯಣದಲ್ಲಿ ಅಥವಾ ಇನ್ನುಳಿದ ದಿನನಿತ್ಯದ ಕ್ರಿಯೆಯಲ್ಲಿ ಕ್ಷಮಾಪರಾಧ ಅಂದರೆ ಈ ಒಂದು ಕೆಲವು ಗಂಟೆಗಳ ಕಾಲ ಕುಳಿತದಲ್ಲಿ ಮಾತ್ರ ಕ್ಷಮೆ ಅಲ್ಲ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಬೆಳಿಗ್ಗೆಯಿಂದ ಹಿಡಿದು ರಾತ್ರಿಯವರೆಗೂ ಮಾಡಿರುವಂತಹ ಕಾರ್ಯಗಳೆಲ್ಲ ನಿನ್ನ ಪೂಜಾರೂಪವಾಗಲಿ. ಆ ಒಂದು ಕಾರ್ಯದಲ್ಲಿ ನಿನಗೆ ಅವಮಾನ ಮಾಡುವ, ನಿನ್ನ ಭಕ್ತರನ್ನು ಅವಹೇಳನ ಮಾಡುವಂತಹ ಕಾರ್ಯಗಳು ಯಾವುದೇ ತರಹದ ಪಾಪ ಕಾರ್ಯ ಇದ್ದರೂ ನನ್ನಲ್ಲಿ ಇನ್ನು ಮುಂದೆ ಅವುಗಳು ಆಗದೇ ಇರುವಂತೆ ನೀನು ಮಾಡು, ಅದನ್ನೆಲ್ಲವನ್ನೂ ಕೂಡ ಕ್ಷಮೆ ಮಾಡು ಅಂತ ಕೇಳುವುದೇ ಕ್ಷಮಾಪರಾಧ ಸ್ತೋತ್ರ. ಹಾಗಾಗಿ ನಾವೆಲ್ಲ ದೇವರ ಮುಂದೆ ನಿಂತು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ಕ್ಷಮೆಯನ್ನು ಪ್ರಾರ್ಥಿಸಿ ಭಗವಂತನಿಗೆ ಮಾಡಿದ ಕಾರ್ಯಗಳ ಸಮರ್ಪಣೆ ನಡಿಬೇಕು. ಈ ಕಾಯೇನ ಎಂಬುವಂತಹ ಶ್ಲೋಕ ಭಾಗವತದಲ್ಲಿ ಬರುವ ಶ್ಲೋಕ. ಭಗವಂತನಿಗೆ ಕರ್ಮ ಸಮರ್ಪಣೆ ಅಂದರೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಬುಕ್ಕನ್ನು ಸಮರ್ಪಣೆ ಮಾಡೋದು ಅಂದರೆ ಎತ್ತಿ ಬುಕ್ ಕೊಟ್ಬಿಡ್ಬೋದು. ವಸ್ತುಗಳನ್ನು ಕೊಡೋ, ಮೊಬೈಲ್ ಕೊಡೋ ಅಂದರೆ ಎತ್ತಿ ಕೊಡಲುವಂತಹ ಚಾನ್ಸಸ್ ಇದೆ, ಅದನ್ನು ಕೊಡ್ತೇವೆ. ಆದರೆ ಕರ್ಮವನ್ನು ಕೊಡುವುದು ಅಂದರೆ ಏನರ್ಥ? ದೇವರಿಗೆ ಕರ್ಮ ಸಮರ್ಪಣೆ ಅಂದರೆ ಹೇಗದು ಅನುಸಂಧಾನಕ್ಕೆ ತಗೊಳ್ಬೇಕು ಅಂದಾಗ ಭಾಗವತದಲ್ಲಿ ಬಂದಿರುವಂತಹ ಶ್ಲೋಕ, ನಾವು ಮನಸ್ಸಿನಿಂದ, ಮಾತುಗಳಿಂದ, ದೇಹದಿಂದ ಏನು ಏನು ಕಾರ್ಯ ಮಾಡ್ತೇವೋ ನಾಹಂ ಕರ್ತ ಹರಿಕರ್ತ. ನಾನು ಆಗ ಹೇಳಿದ ಹಾಗೆ ದೇವರು ನನ್ನಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿಸ್ತಾನೆ ಎಂಬುದೇ ಕರ್ಮದ ಸಮರ್ಪಣೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಇವತ್ತಿನವರೆಗೂ ಈಗಿನವರೆಗೂ ಮಾಡಿದ ಎಲ್ಲ ಕರ್ಮವನ್ನು ಕೂಡ ನಾವೆಲ್ಲರೂ ಕೂಡ ಸಮರ್ಪಣಿಸೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಭಗವಂತನಲ್ಲಿ ಒಂದು ವಿಶೇಷವಾದ ಗುಣ ಏನು ಅಂದರೆ ಅವನ ಸ್ವಭಾವ. ನನಗೆ ಇದು ಕೊಡು, ನನಗೆ ಅದು ಆಗಲಿ, ನನಗಿದಾಗಲಿ ಅಂತ ಹೇಳಿ ದಿನನಿತ್ಯ ಪ್ರಾರ್ಥನೆ ಮಾಡಿದಾಗ ಆಗುವ ಸಂತೋಷಕ್ಕಿಂತಲೂ ಇನ್ನೊಬ್ಬರಿಗೆ, ಜಗತ್ತಿಗೆ, ಲೋಕದಲ್ಲಿರುವಂತಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡಿದಾಗ ಬಹಳ ಸಂತೋಷ ಆಗುತ್ತೆ. ಜಗತ್ತಿನ ಒಳಗೂ ನಾವು ಸೇರಿದ್ದೇವೋ ಇಲ್ಲೋ. ಹಾಗಾಗಿ ಜಗತ್ತಿಗೆ ಸಂತೋಷವಾಗಲಿ ಅಂತ ಸ್ವಲ್ಪ ವಿಶಾಲ ಭಾವನೆಯಿಂದ ಸ್ತೋತ್ರ ಮಾಡಿದರೆ ಜಗತ್ತಿನ ಒಳಗಡೆ ಇರುವ ನಮಗೆ ಇನ್ನೂ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ನಾವು ಲೋಕಕ್ಷೇಮವನ್ನು ಪ್ರಾರ್ಥನೆ ಮಾಡಲೇಬೇಕು. ಅದನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಭಗವಂತನಿಗೆ ಮಂಗಳವನ್ನು ಮುಂದೆ ಹಾಡ್ತಾ ಇದ್ದೇವೆ. ಭಗವಂತನು ಸದಾ ಮಂಗಳ ರೂಪ. ಅವನ ರೂಪವೇ ಮಂಗಳ. ಶ್ರೀಭೂದೇವಿಯಿಂದ ಕೂಡಿದ ಅವನ ಆ ಕ್ಷೇತ್ರವೇ ಮಂಗಳ. ಅವನ ನಾಮಕೀರ್ತನವೇ ಮಂಗಳ. ಹಾಗಿರುವಾಗ ಮತ್ತೇನು ಮಂಗಳನ್ನು ನಾವು ಹಾಡಬೇಕು ಅಂದರೆ, ಯಾವತ್ತೂ ಕೂಡ ಭಗವಂತನಿಗೆ ನಮಗೆ ಇರುವಂತಹ ಸಂಬಂಧ ಏನು ಅಂದರೆ, ಶಾಸ್ತ್ರ ಹೇಳುತ್ತೆ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ನಾವು ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡ್ಕೊಳ್ತೇವೆ, ಹೇಗಿದೆ, ಚೆನ್ನಾಗಿದೆಯಾ ಅಂತೆಲ್ಲ. ನಮ್ಮ ಕನ್ನಡಿಯ ಪ್ರತಿಬಿಂಬ ಚೆನ್ನಾಗಿ ಕಾಣಲಿಕ್ಕೆ ಪೌಡ್ರು, ಸ್ನೋಗಳನ್ನು ಕನ್ನಡಿಗೆ ಹಚ್ಚುವುದಲ್ಲ ಹೊರತು, ನಾವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರೆ ಮಾತ್ರ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೆ ಹೊರತು ಕನ್ನಡಿಗೆ ಅಲಂಕಾರ ಮಾಡುವುದರಿಂದ ಅಲ್ಲ. ಹೇಗೋ
ಬಿಂಬನಾದ ಶ್ರೀನಿವಾಸ ದೇವ, ಪ್ರತಿಬಿಂಬನಾದ ನಾವೆಲ್ಲ ಜೀವರುಗಳು. ಹಾಗಾಗಿ ನಮಗೆ ಮಂಗಳ ಆಗಬೇಕು, ನಾವು ಜಗತ್ತಿನಲ್ಲಿ ಚೆನ್ನಾಗಿ ರಾರಾಜಿಸಬೇಕು ಅಂದರೆ ನಮಗೆ ನಾವೇ ಅಲಂಕಾರ ಮಾಡಿಕೊಳ್ಳುವುದಲ್ಲ, ಕನ್ನಡಿಗೆ ಅಲಂಕಾರ ಮಾಡುವಂತೆ ಹೇಗೆ ಅದು ಪೆದ್ದತನವೋ ಹಾಗೆ ನಮಗೇ ನಾವು ಹೊಗಳಿಕೊಂಡು ನಮಗೇ ನಾವು ಅಲಂಕಾರ ಮಾಡಿಕೊಳ್ಳುವುದಲ್ಲ. ಪ್ರತಿಬಿಂಬ ಸ್ಥಾನನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಭಗವಂತನಿಗೆ ಮಂಗಳವಾಗಲಿ, ಅವನಿಗೆ ಜೈಕಾರವಾಗಲಿ, ಅವನಿಗೆ ಕಲ್ಯಾಣವಾಗಲಿ ಅಂತ ಇದ್ದರೆ ಪ್ರತಿಬಿಂಬರಾದ ನಮಗೂ ಕೂಡ ಮಂಗಳವಾಗ್ತದೆ, ಕಲ್ಯಾಣವಾಗ್ತದೆ, ಶುಭವಾಗುತ್ತೆ. ಇದೇ ಮಂಗಳವನ್ನು ಮಾಡುವಂತಹ ಈ ಸಾರ. ಹಾಗಾಗಿ ನಾವೆಲ್ಲ ಭಗವಂತನು ಮಂಗಳನಾಗಿದ್ದಾನೆ, ಲಕ್ಷ್ಮೀದೇವಿಯೊಂದಿಗೆ ಸೇರಿಕೊಂಡು ಅಂದಾಗ ನಮಗೂ ಅದನ್ನು ನೀಡುತ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಭಗವಂತನಿಗೆ ಮಂಗಳವನ್ನು ಮಾಡೋಣ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ. ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ವೆಂಕಟ